ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಒಂದನಿಗೆ ಅಂತ ತಿಳಿಸ್ತದನ್ನೇ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಾವು ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಆಯ್ಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಸಮಯದಲ್ಲಿ ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತಾರೆ? ಯಾವ ವಿಷಯದ ಕುರಿತ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತಾಡ್ತಾ ಬಂದಿದ್ದಾರೆ. ಸುಮಾರು 3-4 ವಾರಗಳಿಂದ ಒಂದೇ ಅಂಶವನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಕಣ್ಣುಗಳನ್ನು ತೆರೆದು ಎನ್ನುವಂಥ ಅಂಶ. ಅದ್ಭುತದ ಕಣ್ಣುಗಳು, ಅದ್ಭುತದ ನಮ್ಮ ಕಣ್ಣುಗಳು, ನಂಬಿಕೆಯ ಕಣ್ಣುಗಳು ಅದ್ಭುತವನ್ನು ಕಾಣುತ್ತವೆ ಎನ್ನುವಂಥ ಒಂದು ಅಂಶ. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ಎಲೀಷನ ಶಿಷ್ಯನ ಕುರಿತಾಗಿ ನಾವು ನೋಡಿದ್ವಿ. ಎಲೀಷನು ಪ್ರಾರ್ಥಿಸಿದಾಗ ದೇವರು ಆತನ ಕಣ್ಣುಗಳನ್ನು ತೆರೆದಾಗ ನಮ್ಮ ಕಡೆಯವರು ಹೆಚ್ಚಾಗಿದ್ದಾರೆ, ಅವರ ಕಡೆಯವರು ಕಡಿಮೆಯಾಗಿದ್ದಾರೆ ಎನ್ನುವಂಥ ಸಂಗತಿ ಆ ವ್ಯಕ್ತಿಗೆ ತಿಳಿಸಲ್ಪಡ್ತು. ಪ್ರಿಯರೇ, ಎರಡನೆಯದಾಗಿ ನಾವು ನೋಡಿದಂಥವರಾಗಿದ್ದೇವೆ. ಅಬ್ರಹಾಮನ ಕಣ್ಣುಗಳು ನಂಬಿಕೆ ಕಣ್ಣುಗಳು ಆಗಿದ್ದ ಕಾರಣಕ್ಕಾಗಿ ಆತನು ಓದಲೆಲ್ಲ ದೇವರಿಗೋಸ್ಕರವಾಗಿ ಯಜ್ಞವೇದಿಯನ್ನು ಕಟ್ಟಿಸುವಂಥದ್ದು ಮಾತ್ರವಲ್ಲ, ಆತನು ದೇವರಿಂದ ಆಶೀರ್ವಾದಕ್ಕೆ ಪಾತ್ರನಾದನು. ಆದರೆ ಅಪನಂಬಿಕೆ ಕಣ್ಣುಗಳುಳ್ಳಂಥ ಲೋಟನಾಗಿರ್ಬೋದು, ಅಪನಂಬಿಕೆ ಕಣ್ಣುಗಳುಳ್ಳಂಥ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಏದೇನು ತೋಟದಲ್ಲಿರ್ತಕ್ಕಂಥ ಆದಾಮ ಅವಳಾಗಿರ್ಬೋದು, ಅವರು ಆಶೀರ್ವಾದದ ಬದಲಾಗಿ ಶಾಪವನ್ನು ಅನುಭವಿಸಿದರು. ನಾವು ಇನ್ನೊಂದು ವಿಷಯವನ್ನು ಕೂಡ ನಾವು ನೋಡಿದ್ದೇವೆ. ಏನಂತೇಳಿದ್ರೆ, ನಂಬಿಕೆಯ ಕಣ್ಣುಗಳ ಒಂದು ವಿಷಯದಲ್ಲಿ ದರ್ಶನವನ್ನು ನೋಡುವಂತಹ ಕಣ್ಣುಗಳು, ದೇವರ ದರ್ಶನವನ್ನು ಕಾಣುವಂತಹ ಕಣ್ಣುಗಳು. ಆ ದೇವರ ದರ್ಶನವನ್ನು ನೋಡುವಂಥ ಕಣ್ಣುಗಳಲ್ಲಿ ಕೆಲವರು ಜನರು ಭಕ್ತಿಯ ಪ್ರಾರಂಭದ ಜೀವಿತದಲ್ಲಿ ಮಧ್ಯದವರೆಗೂ ಒಳ್ಳೆ ರೀತಿಯಲ್ಲಿ ತಮ್ಮ ಜೀವಿತವನ್ನು ಭಕ್ತಿಯಲ್ಲಿ ಪ್ರಾರಂಭ ಮಾಡ್ತಾರೆ. ಆದರೆ ಬರ್ತಾ 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 ಅವರು ದೇವರ ದರ್ಶನವನ್ನು ನೋಡಲಾರದೆ, ದೇವರ ಸಮ್ಮುಖವನ್ನು ಕಾಣಲಾರದೆ, ದೇವರಿಂದ ಒಂದು ಮಾತುಗಳನ್ನು ಕೇಳಲಾರದೆ, ಭಕ್ತಿಯ ಮಾರ್ಗಕ್ಕೆ ಬೇಕಾಗಿರ್ತಕ್ಕಂಥ ಪುಷ್ಟಿಕರವಾಗಿರ್ತಕ್ಕಂಥ ಆತ್ಮಿಕ ಜೀವಿತವನ್ನು ಹೊಂದಲಾರದೆ ಅವ್ರು ಏನಾಗ್ತಾರೆ, ಮಧ್ಯದಲ್ಲಿ ಏನಾಗ್ತಾರೆ ರೀ, ಬಲಹೀನರಾಗಿ ಹೋಗ್ಬಿಡ್ತಾರೆ. ಅಲ್ಲಿ ನಾವು ಇಬ್ಬರು ವ್ಯಕ್ತಿಗಳ ಕುರಿತಾಗಿ ನಾವು ನೋಡಿದ್ವಿ. ಯಾಜಕನಾದಂಥ ಏಲಿ ಮತ್ತು ಪ್ರವಾದಿಯಾಗಿರುವಂಥ ಅಹೀಯನು ಎನ್ನುವಂಥ ವ್ಯಕ್ತಿಯ ಕುರಿತಾಗಿ. ಪ್ರೇರೆ ಹಲ್ಲೆಲೂಯಾ, ಪ್ರೇಸ್. ನಾವು ಓದುವಾರ ಧ್ಯಾನ ಮಾಡಿದಂಥವರಾಗಿದೆ. ಒಂದು ವಿಷಯವನ್ನು, ಸಂಗತಿಯನ್ನು ಏನ್ರಿ ಅದು? ನನ್ನ ಕಣ್ಣು ತೆರೆ, ಆಗ ನಾನು ನಿನ್ನ ಧರ್ಮಶಾಸ್ತ್ರದ ಅದ್ಭುತವನ್ನು ಕಂಡುಕೊಳ್ಳುವೆನು ಎಂಬುದಾಗಿ. ಯಾರ ಕುರಿತಾಗಿ ನಾವು ನೋಡಿದ್ವಿ ಓದುವಾರ? ಪೌಲನ ಕುರಿತಾಗಿ. ಸೌಲನು ಕಣ್ಣು ತೆರೆದಾಗ ಅವನು ಕುರುಡನಾದ, ಆದರೆ ಪೌಲನಾಗಿ ಕಣ್ಣು ತೆರೆದಾಗ ಅವನು ಪರಲೋಕದ ದರ್ಶನಗಳನ್ನು ಏನು ಮಾಡಿದ? ಹೊಂದಿಕೊಂಡನು ಎಂಬುದಾಗಿ. ಅನೇಕ ಅಂಶಗಳನ್ನು ನಾವು ಸುಮಾರು 4-5 ವಾರಗಳಿಂದ ನಾವು ಧ್ಯಾನ ಮಾಡ್ತಾ ಬಂದಿದೆ. ಇವತ್ತು ಇದಕ್ಕೆ ಕಣ್ಣು ತೆರೆಯುವುದು ಎನ್ನುವಂಥ ಈ ಒಂದು ಶೀರ್ಷಿಕೆ ಅಂಶಕ್ಕೆ ಇವತ್ತು ನಾವು ಏನು ಮಾಡೋಣ? ತೆರೆಯನ್ನು ಎಳೆಯೋಣ. ಕೊನೆಯದಾಗಿ ಇವತ್ತಿನ ದಿವಸ ಈ ಸಂದೇಶವನ್ನು ನಾವು ಮುಗಿಸೋದಕ್ಕೆ ಹೋಗ್ತಾ ಇದ್ದೇವೆ. ಈ ಸಮಯದಲ್ಲಿ ನಮ್ಮ ಸತ್ಯವೇದ ಪುಸ್ತಕದಲ್ಲಿ ಕಣ್ಣು ತೆರೆದು ಎನ್ನುವಂಥ ಅಂಶದ ಕೊನೆಯ ಒಂದು ಭಾಗ, ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ. ಶ್ರೀ ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ 29ನೇ ವಚನದಿಂದ ಓದಿಕೊಳ್ಳೋಣ. ಅವರು ಯೆರಿಕೋವಿನಿಂದ ಹೊರಟು ಹೋಗುತ್ತಿರುವಾಗ ಜನರ ದೊಡ್ಡ ಗುಂಪು ಆತನ ಹಿಂದೆ ಹೋಗಿತ್ತು. ಆಗ ದಾರಿಯ ಮಗ್ಗುಲಲ್ಲಿ ಕೂತಿದ್ದ 2 ಕುರುಡರು ಯೇಸು ಈ ಮಾರ್ಗವಾಗಿ ಹೋಗುತ್ತಾ ಇದ್ದಾನೆಂದು ಕೇಳಿ, ಸ್ವಾಮಿ ದಾವೀದನ ಕುಮಾರನೇ, ನಮ್ಮನ್ನು ಕರುಣಿಸು ಎಂದು ಕೂಗಿಕೊಂಡರು. ಆ ಗುಂಪಿನವರು ಸುಮ್ಮನಿರಿ ಎಂದು ಅವರನ್ನು ಗದರಿಸಲು ಅವರು, ಸ್ವಾಮಿ ದಾವೀದನ ಕುಮಾರನೇ, ನಮ್ಮನ್ನು ಕರುಣಿಸು ಎಂದು ಹೆಚ್ಚಾಗಿ ಕೂಗಿಕೊಂಡರು. ಆಗ ಯೇಸು ನಿಂತು ಅವರನ್ನು ಕರೆದು, ನಾನು ನಿಮಗೆ ಏನು ಮಾಡಬೇಕೆಂದು ಕೋರುತ್ತೀರಿ ಎಂದು ಕೇಳಲು ಅವರು, ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು ಸ್ವಾಮಿ ಅಂದರು ಎಂಬುದೇ. ಹಲ್ಲೆಲೂಯಾ. ಏನಂತ ಕೇಳ್ತಾ ಇದ್ದಾರೆ ಅವರು? ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್. ಇವತ್ತಿನ ದಿವಸ ನಾವು 3 ವಿಶಿಷ್ಟ ಸಂಗತಿಗಳನ್ನು ನಾವು ನೋಡಿ ನಾವು ಇವತ್ತಿನ ದಿವಸ ಈ ಸಂದೇಶವನ್ನು ಮುಗಿಸೋಣ. ಪ್ರೇರೆ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಶರೀರಧಾರಿಯಾಗಿ ಹೊರಟು ಬಂದಂಥ ಸಮಯದಲ್ಲಿ ಸರ್ವಾಧಿಕಾರಿಯಾದಂಥ ದೇವರು ತನ್ನನ್ನು ತಾನು ತಗ್ಗಿಸಿಕೊಂಡು ಸಾಧಾರಣ ಮನುಷ್ಯನಾಗಿ ಈ ಲೋಕಕ್ಕೆ ಬಂದಂಥ ಸಮಯದಲ್ಲಿ ಆತನು ಸಿಂಹಾಸನದ ಮೇಲಿರ್ತಕ್ಕಂಥ ದೇವರ ಆ ಸಿಂಹಾಸನವನ್ನು ತ್ಯಜಿಸಿ ಆತನು ತನ್ನ ಮಹಿಮೆಯನ್ನು ಬಿಟ್ಟು, ತಾನಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನವನ್ನು ಬಿಟ್ಟು, ದೇವ ಸ್ವರೂಪನಾಗಿದ್ದಾಗಲೂ ಕೂಡ ಅದನ್ನು ಬಿಟ್ಟು ಆತನು ಏನು ಮಾಡಿದ? ತಗ್ಗಿಸಿಕೊಂಡು ಈ ಲೋಕಕ್ಕೆ ಆತ
ಹೊರಟು ಬಂದ ಪ್ರೇರ. ಆತನು ಹೊರಟು ಬಂದಂತೆ ಈ ಲೋಕದಲ್ಲಿ ಆತನ ಹೆಜ್ಜೆ, ಆತನ ಕಾಲುಗಳು ಯಾವ ಒಂದು ಸ್ಥಳಕ್ಕೆ ಹೋದೋ ಆ ಎಲ್ಲ ಸ್ಥಳಗಳಲ್ಲಿ ಆತನ ಅತಿಶಯ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಜರುಗಿಸಿದ ಪ್ರೇರ. ಆ ಅತಿಶಯ ಅದ್ಭುತ ಕಾರ್ಯಗಳನ್ನು ಜರುಗಿಸಿದಾದ ಮೇಲೆ ಆ ಸುದ್ದಿಗಳು ಏನಾದಂತೆ ಎಲ್ಲ ಕಡೆಗಳಲ್ಲಿ ಏನಾಯ್ತಂತೆ, ಹಬ್ಬಿಕೊಂಡಿತು ಪ್ರೇರೆ. ಆ ಒಂದು ಸುದ್ದಿಯನ್ನು ಕೇಳಿರ್ತಕ್ಕಂಥ ಇಬ್ಬರು ಕುರುಡರು ಎರಿಕೋವನ್ನು ದಾಟಿ ಹೋಗಬೇಕಾದ್ರೆ ಆ ಒಂದು ಸ್ಥಳದಲ್ಲಿ ಅವ್ರು ಏನು ಮಾಡಿದ್ದಾರೆ, ಕೂತ್ಕೊಂಡಿದ್ದಾರೆ ಪ್ರೇರೆ. ಅವರಿಗಿರ್ತಕ್ಕಂಥ ಒಂದು ನಂಬಿಕೆ, ಅವರಿಗಿರುವಂಥ ಒಂದು ನಿರೀಕ್ಷೆ, ಅವರಿಗಿರುವಂಥ ಬಲವಾದಂಥ ಒಂದು ಆಸರೆ, ಆಧಾರ ಏನಂತ ಹೇಳಂದ್ರೆ, ಯೇಸು ಸ್ವಾಮಿಯ ಬಳಿಗೆ ಹೋದರೆ ಅಥವಾ ಯೇಸು ಕ್ರಿಸ್ತನನ್ನ ಹತ್ತಿರಕ್ಕೆ ನಾವು ಒಂದು ವೇಳೆ ಹೋದರೆ ಆತನು ನಮ್ಮ ಕುರುಡುತನವನ್ನು ಏನು ಮಾಡ್ತಾನೆ, ಆತ ತೆಗೆದು ಹಾಕ್ತಾನೆ, ನಮ್ಮ ಕಣ್ಣುಗಳನ್ನು ಆತನು ತೆರೆಯುವಂತೆ ಮಾಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಆ ಇಬ್ಬರು ಕುರುಡರು ಕಣ್ಣಿರಲಾರಂಥ ಸ್ಥಿತಿಯಲ್ಲಿ ಯಾವಾಗಲೂ ಕತ್ತಲೆಯನ್ನು ನೋಡುವಂಥ ಆ ವ್ಯಕ್ತಿಗಳು ಯೇಸು ಕ್ರಿಸ್ತನ ಆ ದಾರಿಯ ಮಗ್ಗಲಲ್ಲಿ ಹಾದು ಹೋಗ್ತಾ ಇದ್ದಾನೆ ಅಂತೇಳಿ ಯಾವಾಗ ಅವ್ರಿಗೆ ಗೊತ್ತಾಯಿತು, ಗೊತ್ತಾದ ಮೇಲೆ ನಮಗೆ ಶಾಶ್ವತವಾದಂಥ ಪರಿಹಾರವನ್ನು ಕೊಡುವಂಥ ಆತನು ಮಾತ್ರ ಎಂಬುದಾಗಿ ಗ್ರಹಿಸಿಕೊಂಡವರಾಗಿ ಅವರು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರಂತೆ. ಹಲ್ಲೆಲೂಯಾ. ಏನು ಮಾಡ್ತಾ ಇದ್ದಾರೆ ಅವರು? ಕೂಗ್ತಾ ಇದ್ದಾರೆ, ಅಂದರೆ ಪ್ರಾರ್ಥಿಸ್ತಾ ಇದ್ದಾರೆ. ಅವರು ಇಲ್ಲಿಯವರೆಗೆ ಏನೆಲ್ಲ ಕಾರ್ಯಗಳನ್ನು ಮಾಡಿದಾಗಲೂ, ಇಲ್ಲಿಯವರೆಗೆ ಏನೆಲ್ಲ ಯಾವ ದಾರಿಗಳ ಕಡೆಗೆ ಹೋಗಬೇಕು ಆ ಎಲ್ಲ ದಾರಿಗಳ ಕಡೆಗೆ ಹೋದಾಗಲೂ ಕೂಡ ಎಲ್ಲಿಯೂ ಕೂಡ ಅವ್ರಿಗೆ ಏನಾಗ್ತಾ ಇಲ್ಲಂತೆ, ಸಮಾಧಾನ ಸಿಗ್ತಾ ಇಲ್ಲ. ಎಲ್ಲಿಯೂ ಕೂಡ ಅವ್ರಿಗೆ ಏನಾಗ್ತಾ ಇಲ್ಲ, ಪರಿಹಾರ ದೊರಕ್ತಾ ಇಲ್ಲ, ವಿಮೋಚನೆ ಆಗ್ತಾ ಇಲ್ಲ, ಬಿಡುಗಡೆ ಆಗ್ತಾ ಇಲ್ಲ. ಅಂತಹ ಸಮಯದಲ್ಲಿ ಯೇಸು ಹೋಗುವಂಥದ್ದನ್ನು ಕೇಳಿಸಿಕೊಂಡಂಥ ಅವರು ಈ ಸಮಯದಲ್ಲಿ ನಮ್ಮ ಕುರುಡುತನವನ್ನು ಏನು ಮಾಡುವಂಥ ಆತನು, ತೊಲಗಿಸುವಂಥ ಆತನು, ನಮಗೆ ಕಣ್ಣುಗಳನ್ನು ಕೊಡುವಂಥ ಆತನು ಯೇಸುವೆ ಎಂಬುದಾಗಿ ಕೇಳಿ ಏನು ಮಾಡ್ತಾ ಇದ್ದಾರೆ, ಬೇಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಸ್ವಾಮಿ ಅಂತೆ ಆತನ ಏನು ಮಾಡ್ತಾನ್ರಿ, ಯಾರು ಅಸಹಾಯಕರಾಗಿರ್ತಾರೋ, ಯಾರು ಬಡವರಾಗಿರ್ತಾರೋ, ಯಾರು ಬಲಹೀನರಾಗಿರ್ತಾರೋ, ಯಾರು ದಿಕ್ಕಿರ್ಲಾರ್ದಂಥ ಸ್ಥಿತಿಯಲ್ಲಿ ಇರುವಂಥವರಾಗಿರ್ತಾರೋ ಅಂಥವರು ಆತನನ್ನು ಕೂಗಿಕೊಳ್ಳುವಾಗ ಖಂಡಿತವಾಗಿ ಆತನ ಏನು ಮಾಡ್ತಾನಂತೆ, ಕಿವಿಗೊಡುವಂಥ ದೇವರಾಗಿದ್ದಾನೆ. ಅದರ ಸಲ ನೋಡ್ರಿ, ದೇವರ ವಾಕ್ಯದಲ್ಲಿ ನಾವು 50ನೇ ಕೀರ್ತನೆಯಲ್ಲಿ 15ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಕಷ್ಟ ಕಾಲದಲ್ಲಿ ನೀವು ನನಗೆ ಮೊರೆಯಿಡಿರಿ, ನಾನು ನಿಮ್ಮನ್ನು ಬಿಡಿಸುವೆನು, ಆಗ ನೀವು ನನ್ನನ್ನು ಕೊಂಡಾಡುವಿರಿ ಎನ್ನುವಂಥ ಮಾತಿರುತ್ತೆ ಪ್ರೇರೆ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ದೇವರನ್ನು ನಾವು ಕೂಗಿಕೊಳ್ಳುವಾಗ, ದೇವರನ್ನು ನಾವು ಬೇಡುವಾಗ, ದೇವರ ಹತ್ರ ನಾವು ಮೊರೆಯಿಡುವಾಗ ಖಂಡಿತವಾಗಿ ಆತನು ಕೇಳುವಂಥ ದೇವರಾಗಿದ್ದಾನೆ. ಇವತ್ತಿನ ದಿವಸ ನನ್ನಲ್ಲಿ ನಿನ್ನಲ್ಲಿ ಇರ್ತಕ್ಕಂಥ ಕುರುಡುತನ ಎನ್ನುವಂಥದ್ದು ತೊಲಗಿಸಲ್ಪಡಬೇಕಾಗಿದೆ. ಅನೇಕರು ಇವತ್ತು ಆತ್ಮಿಕ ಕುರುಡರೋಪಾದಿಯಲ್ಲಿ ಜೀವಿಸುವಂಥ ಜನರ ಮಧ್ಯದಲ್ಲಿ ನಾವು ಇದ್ದೀರಾ ಪ್ರಿಯರೇ. ಯೇಸು ಕ್ರಿಸ್ತನನ್ನು ಕುರಿತಾಗಿ ಅವರು ತಿಳಿದುಕೊಂಡಾಗಲೂ ಕೂಡ ಆತನ ಸಮೀಪಕ್ಕೆ ಬರಲಾರ್ದ ಹಾಗೆ ಮೊದಲು ಬಂದು ಪುನಃ ಬಿಟ್ಟಂಥವ್ರು ಎಷ್ಟೋ ಜನರಿದ್ದಾರೆ. ಯಾಕಂದರೆ ಅವರಿಗೆ ಈ ಲೋಕದ ಕಣ್ಣುಗಳಿದ ಹೊರತಾಗಿ ದೇವರನ್ನು ನೋಡುವಂಥ ಕಣ್ಣುಗಳು ಇಲ್ಲ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಸತ್ಯವೇದ ಹೇಳ್ತಾ ಇದ್ದೀವಿ, ಇವರು ಕೂಗ್ತಾ ಇದ್ದಾರೆ. ಕೂಗಿರತಕ್ಕಂಥ ಅವರ ಸ್ವರವನ್ನು ಕೇಳಿ ಯೇಸು ಸ್ವಾಮಿ ನಿಂತು ಏನು ಮಾಡ್ತಾ ಇದ್ದಾನೆ, ಅವರನ್ನು ನನ್ನ ಬಳಿಗೆ ಕರೀರಿ ಎಂಬುದಾಗಿ ಅವರನ್ನು ಕರೆದಾದ ಮೇಲೆ ಕೇಳ್ತಾ ಇದ್ದಾನೆ, ನನ್ನಿಂದ ನಿಮಗೆ ಏನಾಗಬೇಕು, ನಾನು ನಿಮಗೆ ಏನು ಮಾಡಬೇಕಂತೇಳಿ ನೀವು ಕೋರ್ತಾ ಇದ್ದೀರಿ, ನಿಮ್ಮ ಆಸೆ ಏನಾಗಿದೆ, ನಿಮ್ಮ ಆಕಾಂಕ್ಷೆ ಏನಾಗಿದೆ, ನಿಮ್ಮ ಬಯಕೆ ಏನಾಗಿದೆ, ನನ್ನಲ್ಲಿ ನೀವು ಯಾವೊಂದು ವಿಷಯವನ್ನು ಬೇಡ್ತಾ ಇದ್ರಿ ಎಂಬುದಾಗಿ ಕೇಳಿದಾಗ ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವ್ರಿಗಿರ್ತಕ್ಕಂಥದ್ದು ಒಂದೇ ಒಂದು ಅಡ್ಡಿ ಪ್ರಿಯರು. ಯಾವುದು ಹೇಳ್ರಿ, ಅವರ ಕುರುಡುತನ ತೊಲಗಿಸಲ್ಪಟ್ಟರೆ ಅವರು ಎಲ್ಲ ಜನರೋಪಾದಿಯಲ್ಲಿ ಲೋಕದಲ್ಲಿ ಸದೃಢವಾಗಿ ಜೀವಿಸೋದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಸ್ವಲ್ಪ ಒಂದು ದಿವಸ ನೀವು ಒಂದು ವೇಳೆ ಕಣ್ಣುಗಳನ್ನು ಕಂಪ್ಲೀಟಾಗಿ ಮುಚ್ಕೊಂಡು ನಿಮ್ಮ ಊರಲ್ಲಿ ಓಡಾಡ್ರಿ, ನೀವು ಏನಾಗುತ್ತೆ ಹೇಳ್ರಿ, ಏನಾಗುತ್ತೆ, ಈ ಮನೆಯಿಂದ ಕೆಳಗಡೆ ಇಳಿಬೇಕಾದ್ರೆ ನೀವು ಬೀಳ್ತೀರಿ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ಹಿಂಗೆ ದಾರಿಯಲ್ಲಿ ಹೋಗಬೇಕಾದ್ರೆ ನೀ ಯಾವ ತಗ್ಗುಗಳು ಬರ್ತವೋ, ದಿನ್ನೆಗಳು ಬರ್ತವೋ, ಯಾವೊಂದು ಸ್ಥಿತಿ ಬರ್ತೋ, ಎಲ್ಲಿ ಕಲ್ಲುಗಳಲ್ಲಿ ನಿಮ್ಮ ಕಾಲುಗಳನ್ನು ಇಡ್ತಿರೋ, ಮುಳ್ಳುಗಳಲ್ಲಿ ನಿಮ್ಮ ಕಾಲುಗಳನ್ನು ಇಡ್ತಿರೋ, ಅಥವಾ ಸ್ಟ್ರೇಟ್ ಹೋಗ್ಬೇಕಾದ್ರೆ ಸೀದಾ ಕೆರೆಗೆ ಹೋಗ್ತಿರೋ, ಎಲ್ಲಿಗೆ ಹೋಗ್ತಿರೋ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಕಾರಣ ಏನ್ರಿ, ನಿಮಗೆ ಬೆಳಕು ಕೊಡುವಂಥ ಕಣ್ಣುಗಳು ಇಲ್ಲ ಪ್ರಿಯರೇ. ಇವರ ಜೀವಿತ ನೋಡ್ರಿ, ಎಷ್ಟೋ ವರ್ಷಗಳಿಂದ ಕುರುಡುತನದಲ್ಲಿ ಬೆಂದು ಹೋಗಿದ್ದಾರೆ, ನೊಂದು ಹೋಗಿದ್ದಾರೆ, ಸೋತು ಹೋಗಿದ್ದಾರೆ, ಕುಟುಂಬದವರಿಂದ ದೂರವಾದಂಥ ಸ್ಥಿತಿಯಲ್ಲಿದ್ದಾರೆ, ತಮ್ಮ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಲಾರದಂಥ ಸ್ಥಿತಿಯಲ್ಲಿದ್ದಾರೆ, ಬಲಹೀನರಾಗಿದ್ದಾರೆ. ಆದಾಗಲೂ ಕೂಡ ಅವರಿಗಿರುವಂಥ ನಂಬಿಕೆ ನಿರೀಕ್ಷೆ ಹೊಂದಿ ನಮ್ಮ ಕಣ್ಣುಗಳನ್ನು ಯೇಸು ಕ್ರಿಸ್ತನ ಏನು ಮಾಡ್ತಾನೆ, ತೆರೆಯ ಮಾಡ್ತಾನೆ. ನಮಗಿರುವಂಥ ಕುರುಡುತನವನ್ನು ಯೇಸು ಕ್ರಿಸ್ತನ ಏನು ಮಾಡ್ತಾನೆ, ತೊಲಗಿಸ್ತಾನೆ ಎಂಬುದಾಗಿ ಕೂಗಿಕೊಂಡಾಗ ಯೇಸು ಸ್ವಾಮಿ ಕರೆದಾಗ ಅವರು ಹೇಳ್ತಾ ಇದ್ದಾರೆ, ಏನಂತ ಹೇಳ್ರಿ, ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು. ಹಲ್ಲೆಲೂಯಾ. ಇವತ್ತಿನ ದಿವಸ ಅನೇಕರು ಕುರುಡರಿದ್ದಾರೆ, ಕಣ್ಣಿದ್ರೂ ಕೂಡ ಕುರುಡ್ರು. ಯಾಕೆ ಹೇಳ್ರಿ, ದೇವರನ್ನು ನೋಡಲಾರ್ದವರೆಲ್ಲರೂ ಕೂಡ ಏನಾಗಿದ್ದಾರೆ, ಆತ್ಮಿಕವಾದಂಥ ದೃಷ್ಟಿಯಲ್ಲಿ ಆತ್ಮೀಯ ಜಗತ್ತಿನಲ್ಲಿ ಏನಾಗಿದ್ದಾರೆ, ಅವರು ಕುರುಡರೋಪಾದಿಯಲ್ಲಿರುವಂಥವರಾಗಿದ್ದಾರೆ ಪ್ರಿಯರೇ. ದೇವರ ಕುರಿತಾಗಿ ಎಷ್ಟು ಕೇಳಿದ್ರು ಕೂಡ, ದೇವರ ಕುರಿತಾಗಿ ಎಷ್ಟು ತಿಳಿದುಕೊಂಡ್ರು ಕೂಡ, ದೇವರ ಕುರಿತಾಗಿ ಏನೆಲ್ಲ ವಿಷಯಗಳನ್ನು ಅರಿತುಕೊಂಡವರಾಗಿದ್ದಾಗಲೂ ಕೂಡ
ಆತನನ್ನು ನೋಡಲಾರದ ಹಾಗೆ ಲೋಕವನ್ನೇ ನೋಡುವಂಥವ್ರು ಇರ್ತಾರೆ, ಆತನನ್ನು ನೋಡಲಾರ್ದ ಹಾಗೆ ಸಂಪ್ರದಾಯಗಳನ್ನೇ ನೋಡುವಂಥವ್ರು ಇರ್ತಾರೆ, ಆತನನ್ನು ನೋಡಲಾರ್ದ ಹಾಗೆ ವ್ಯರ್ಥವಾದಂಥ ಕಾರ್ಯಗಳನ್ನು ದೃಷ್ಟಿಸುವಂಥವ್ರು ಇರ್ತಾರೆ. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಇವರಂತೆ ಏನು ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಏನಂತ ಕೇಳ್ತಾ ಇದ್ದಾರೆ, ಸ್ವಾಮಿ ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕಂತ ಕೇಳಿದಾಗ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆ ಸಮಯದಲ್ಲಿ ಯೇಸು ಸ್ವಾಮಿ ಒಂದೇ ಮಾತು ಹೇಳಿದ್ರು. ಏನು ಹೇಳ್ರಿ, ಆಗ ಯೇಸು ಕನಿಕರಪಟ್ಟು ಅವರ ಕಣ್ಣುಗಳನ್ನು ಮುಟ್ಟಿದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ಸ್ವಾಮಿ ಏನು ಮಾಡಿದಂತೆ, ಅವರು ಕೂಗುವಂಥದ್ದನ್ನು ಕೇಳಿ, ಅವರ ಸ್ವರವನ್ನು ಕೇಳಿ ಆತನು ನಿಲ್ಲುವಂಥದ್ದು ಮಾತ್ರವಲ್ಲ, ಆತನು ಅವರನ್ನು ಕರಿ ಎಂಬುದಾಗಿ ಹೇಳುವಂಥದ್ದು ಮಾತ್ರವಲ್ಲ, ಅವರು ಬರುವವರಿಗೆ ಆತನಲ್ಲಿ ನಿಂತಿರುವಂಥದ್ದು ಮಾತ್ರವಲ್ಲ, ಅವರ ಸಂಗಡ ಮಾತಾಡಿರುವಂಥದ್ದು ಮಾತ್ರವಲ್ಲ, ಆತನು ಏನು ಮಾಡ್ತಾ ಇದ್ದಂತೆ ಈ ಸಮಯದಲ್ಲಿ ಅವರು ಕೇಳಿಕೊಂಡಾಗ ಅವರ ಮೇಲೆ ಕರುಣೆ ಇಟ್ಟು ಕನಿಕರಪಟ್ಟು ಅವರ ಕಣ್ಣುಗಳನ್ನು ಏನು ಮಾಡಿದ ಆತ, ಮುಟ್ಟಿದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಸಮಯದಲ್ಲಿ ಯಾವಾಗ ಆತನ ಹಸ್ತ ಅವರ ಒಂದು ನಾವು ನೋಡ್ತಾ ಇದ್ದೇವೆ, ನಯನದ ಮೇಲೆ ಸ್ಪರ್ಶ ಆಯಿತು, ಸ್ಪರ್ಶ ಆದ ತಕ್ಷಣ ಅವರ ಕಣ್ಣುಗಳು ಏನಾದವಂತೆ, ಕಾಣಿಸಲ್ಪಟ್ಟು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಅವರ ಕಣ್ಣುಗಳು ಇಲ್ಲಿಯವರೆಗೆ ಕುರುಡುತನದಲ್ಲಿ ಮುಚ್ಚಲ್ಪಟ್ಟಿರ್ತಕ್ಕಂಥ ಅವರ ಕಣ್ಣುಗಳು ಯಾವಾಗ ತೆರೆಯಲ್ಪಟ್ಟು ಅವರು ನೇರವಾಗಿ ಯಾರನ್ನು ನೋಡ್ತಾ ಇದ್ದಾರೆ ಈ ಸಮಯದಲ್ಲಿ, ಯಾರನ್ನು ನೋಡ್ತಾ ಇದ್ದಾರೆ, ಯೇಸು ಕ್ರಿಸ್ತನನ್ನು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾವ ದೇವರು ಅವರನ್ನು ಹುಟ್ಟಿಸಿದ್ದಾನೋ, ಯಾವ ದೇವರು ಅವರನ್ನು ಬೆಳೆಸಿದ್ದಾನೋ, ಯಾವ ದೇವರು ಅವರ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದಾನೋ, ಅದೇ ದೇವರನ್ನು ಪ್ರಥಮವಾಗಿ ಅವರು ಏನು ಮಾಡ್ತಾ ಇದ್ದಾರೆ, ದೃಷ್ಟಿ ಇಟ್ಟು ನೋಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಇವತ್ತಿನ ದಿವಸ ನಿನ್ನ ಕಣ್ಣುಗಳು ಏನಾಗಬೇಕಾಗಿದೆ, ತೆರೆಯಲ್ಪಡಬೇಕಾಗಿದೆ. ದೇವರ ಅದ್ಭುತಗಳನ್ನು ನಾವು ಹೊಂದಿಕೊಳ್ಳಬೇಕಾದ್ರೆ ನಂಬಿಕೆ ಕಣ್ಣುಗಳು ಉಳ್ಳವರಾಗಿ ನಾವು ಜೀವಿಸಬೇಕಾಗಿದೆ. ಆ ಹುಟ್ಟು ಕುರುಡರಲ್ಲಿರ್ತಕ್ಕಂಥ ನಂಬಿಕೆ ಒಂದೇ, ಯೇಸು ನಮಗೆ ಕಣ್ಣುಗಳನ್ನು ಕೊಡ್ತಾನೆ. ನನ್ನ ಜೀವಿತವನ್ನು, ನನ್ನ ಬದುಕನ್ನು, ನನ್ನ ಬಾಳ್ವೆಯನ್ನು ಸಂಪೂರ್ಣವಾಗಿ ಆತನೇನು ಮಾಡ್ತಾನೆ, ಉನ್ನತವಾದಂಥ ಸ್ಥಿತಿಯಲ್ಲಿ ಇರಿಸ್ತಾನೆ ಎಂಬುದಾಗಿ ಯಾವಾಗ ಅವರು ನಂಬಿಕೆ ಇಟ್ಟರು, ಅವರ ನಂಬಿಕೆಗೆ ಅನುಗುಣವಾಗಿ ದೇವರ ಅದ್ಭುತ ಅತಿಶಯ ಕಾರ್ಯವನ್ನು ಜರುಗಿಸಿದ್ರು ಪ್ರಿಯರಿಲ್ಲ. ನಾವು ನೋಡ್ತಾ ಇದ್ದಾರೆ, ಇಬ್ಬರು ಕುರುಡರ ಕಣ್ಣುಗಳು ಏನಾದವಂತೆ, ತೆರೆಯಲ್ಪಟ್ಟು. ಹಲ್ಲೆಲೂಯಾ. ಯಾವಾಗ ತೆರೆಯಲ್ಪಟ್ಟು, ಯಾವ ವ್ಯಕ್ತಿಯನ್ನು ಅವರು ಸಂಧಿಸಬೇಕಾಗಿತ್ತು ಆ ವ್ಯಕ್ತಿಯನ್ನು ಸಂಧಿಸಿದರು, ಯಾವ ವ್ಯಕ್ತಿಯಲ್ಲಿ ಅವರು ಮಾತಾಡಬೇಕಾಗಿತ್ತು, ಪ್ರಾರ್ಥಿಸಬೇಕಾಗಿತ್ತು ಆ ವ್ಯಕ್ತಿಯಲ್ಲಿ ಪ್ರಾರ್ಥಿಸಿದರು, ಯಾವ ವ್ಯಕ್ತಿ ಅವರಿಗೆ ಸಂಪೂರ್ಣವಾಗಿ ವಿಮೋಚನೆ ಮಾಡ್ತಾನೆ ಅಂತೇಳಿ ನಂಬಿಕೆ ಇಡಬೇಕಾಗಿತ್ತು ಆ ವ್ಯಕ್ತಿಯಲ್ಲಿ ಅವ್ರು ಏನು ಮಾಡಿದರು, ನಂಬಿಕೆ ಇಟ್ಟರು. ಆ ವ್ಯಕ್ತಿಯ ಸಮೀಪಕ್ಕೆ ಬಂದರು, ಬಳಿಗೆ ಬಂದರು, ಆ ವ್ಯಕ್ತಿಯಲ್ಲಿ ಪ್ರಾರ್ಥಿಸಿದಾಗ ದೇವರು ಅದ್ಭುತವಾಗಿ ಅವರ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಟ್ಟ ಪ್ರಿಯರೇ. ಇವತ್ತಿನ ದಿವಸ ನಿನ್ನ ಕಣ್ಣುಗಳು ತೆರೆಯಲ್ಪಡಬೇಕಾಗಿದೆ, ನಮ್ಮ ಕುರುಡುತನಗಳು ತೊಲಗಿಸಲ್ಪಡಬೇಕಾಗಿದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ಕಣ್ಣಿದ್ರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಏನಾಗಿಬಿಟ್ಟಿರ್ತೀವಿ, ಕುರುಡರಾಗಿ ನಡೀತಾ ಇರ್ತೀವಿ. ಹಲ್ಲೆಲೂಯಾ. ಈ ಲೋಕದಲ್ಲಿ ನೋಡ್ರಿ, ಕೆಲವು ಜನರು ಇರ್ತಾರೆ ಪ್ರಿಯರೇ, ಅವ್ರಿಗೆ ಗೊತ್ತಿರುತ್ತೆ ಕೆಲವೊಂದು ವಿಷಯಗಳು ಎಷ್ಟು ಹಾನಿಕರ ಎಂಬುದಾಗಿ, ಕೆಲವೊಂದು ವಿಷಯಗಳು ನಮ್ಮನ್ನು ಕೊಲ್ಲುತ್ತವೆ, ನಮ್ಮ ಕುಟುಂಬದಲ್ಲಿ ಜಗಳಗಳನ್ನು ತರುತ್ತವೆ, ಕೆಲವೊಂದು ವಿಷಯಗಳು ನಮಗೆ ಏನೆಲ್ಲ ಸಮಸ್ಯೆಗಳನ್ನು ತಂದಿಡ್ತವೆ ಅಂತೇಳಿ ಗೊತ್ತಿದ್ದಾಗಲೂ ಕೂಡ ಅನೇಕರು ಏನಾಗಿದ್ದಾರೆ, ಕುರುಡರಾಗಿದ್ದಾರೆ ಇವತ್ತು. ಹಲ್ಲೆಲೂಯಾ. ಗುಟ್ಕಾ ಹಾಕುವಂತಾರೆ ನೋಡ್ರಿ, ಅದ್ರ ಮೇಲೆ ಏನು ಬರೆದಿರ್ತಾರೆ, ಕ್ಯಾನ್ಸರ್ ಬರುತ್ತಂತ ಬರೆದಿರ್ತಾರೆ. ಹಲ್ಲೆಲೂಯಾ. ಕಣ್ಣು ತರದು ನೋಡ್ತಾರೆ, ಆದರೆ ಅದನ್ನು ನೋಡಲ್ಲ. ಅವ್ರು ಏನು ನೋಡ್ತಾರೆ ರೀ, ಒಳಗಡೆ ಇರೋದು ನೋಡ್ತಾರೆ. ಅದ್ಯಾವ್ದು ಸರಾಯಿ ಪ್ಯಾಕೆಟ್, ಎಣ್ಣೆ ಪ್ಯಾಕೆಟ್, ಅವು ಬಾಟ್ಲಿಗಳ ಮೇಲೆ ಏನು ಬರೆದಿರ್ತಾರೆ, ಬಾಟ್ಲಿಲಿ ಇರ್ತಕ್ಕಂಥ ಎಣ್ಣೆ ಕಾಣ್ತಾ ಹೊರತಾಗಿ ಹೊರಗಡೆ ಬರೆದಿರ್ತಕ್ಕಂಥದ್ದು ಕಾಣಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೆಲವೊಬ್ರಿಗೆ ಗೊತ್ತು, ಸುಳ್ಳು ಹೇಳಿದರೆ ಮುಂದೆ ಏನದು ಎಂಥ ಫಜೀತಿ ಬರ್ತದೆ ಅಂತೇಳಿ ಆ ಸಮಯದಲ್ಲಿ ಮುಂದಿನ ನಿಜವಾಗಿರ್ತಕ್ಕಂಥ ಸ್ಥಿತಿಯನ್ನು ನೋಡಲಾರದೆ ಆ ಸುಳ್ಳು ಮಾತ್ರ ಅವ್ರು ಏನು ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಕಾಣ್ತಾ ಇರ್ತಾರೆ. ಕೆಲವ್ರಿಗೆ ಗೊತ್ತು, ಚಾಡಿ ಮಾತುಗಳನ್ನು ಹೇಳಿದರೆ ಮುಂದೆ ಏನಾಗುತ್ತೆ, ಕುಟುಂಬಗಳ ನಡುವೆ ಎಂಥ ಗಲಿಬಿಲಿ ಪರಿಸ್ಥಿತಿಗಳು ಬರುತ್ತೆ, ತಂದೆ ಮಕ್ಕಳ ನಡುವೆ ಆಗಿರ್ಬೋದು, ಗಂಡ ಹೆಂಡತಿಯ ನಡುವೆ ಆಗಿರ್ಬೋದು, ಸೊಸೆ ಅತ್ತೆಯ ನಡುವೆ ಆಗಿರ್ಬೋದು, ಎಂತೆಂಥ ಪರಿಸ್ಥಿತಿಗಳು ಬರುತ್ತೆ ಅಂತೇಳಿ ಅವರಿಗೆ ಗೊತ್ತು. ಆದರೂ ಕೂಡ ಏನು ಮಾಡ್ತಾರೆ, ಚಾಡಿ ಸುದ್ದಿಗಳನ್ನು ಹೇಳುವಂಥವ್ರು ಆಗಿರ್ತಾರೆ ಪ್ರಿಯರೇ. ಈ ಒಂದು ಕುರುಡುತನ ನಮ್ಮಿಂದ ಏನಾಗಬೇಕು, ಸಂಪೂರ್ಣವಾಗಿ ಕಳಚಿ ಬೀಳಬೇಕು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇವತ್ತಿನ ದಿವಸ ಲೋಕದಲ್ಲಿರುವಂಥವರಿಗೆ ಗೊತ್ತು ಯಾರು ನಿತ್ಯ ಜೀವ ಕೊಡುವಂಥ ದೇವರಾಗಿದ್ದಾನೆ, ಯಾರು ಸೃಷ್ಟಿಕರ್ತನಾಗಿದ್ದಾನೆ, ಯಾರು ಸ್ತುತಿಗೆ ಅರ್ಹನಾಗಿದ್ದಾನೆ, ಸ್ತೋತ್ರಕ್ಕೆ ಪಾತ್ರನಾಗಿದ್ದಾನೆ, ಯಾರು ಭೂಮಂಡಲವನ್ನೆಲ್ಲ ಸೃಷ್ಟಿ ಮಾಡಿದಂಥವನಾಗಿದ್ದಾನೆ, ಜಗತ್ತನ್ನು ಉಂಟು ಮಾಡಿದಂಥ ದೇವರಾಗಿದ್ದಾನೆ, ಭೂಮಿಗೆ ಬುನಾದಿಯನ್ನು ಹಾಕಿದಂಥ ದೇವರು ಯಾರಾಗಿದ್ದಾನೆ ಅಂತೇಳಿ ಗೊತ್ತಿದ್ದಾಗಲೂ ಕೂಡ ಅನೇಕರು ಏನು ಮಾಡ್ತಾರೆ, ಆತನನ್ನು ಕಾಣಲಾರದೆ ತಮಗೆ ತಾವೇ ಸೃಷ್ಟಿ ಮಾಡಿಕೊಂಡಂಥ ಕೆಲವೊಂದು ವಿಷಯಗಳಲ್ಲಿ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ, ನಮ್ಮ ಪೂರ್ವಿಕರು ಮಾಡ್ಕೊಂಡು ಬಂದಿದ್ದಾರೆ ಅಂತೇಳಿ ಅವರು ಏನಾಗ್ತಾ ಇದ್ದಾರೆ, ದೇವರನ್ನು ಕಾಣದ ಕಣ್ಣುಗಳು ಉಳ್ಳವರಾಗಿ ಕುರುಡರಾಗಿ ಲೋಕದಲ್ಲಿ ಏನು ಮಾಡ್ತಾ ಇದ್ದಾರೆ, ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಇವತ್ತು ನಿನ್ನ ಕಣ್ಣುಗಳು ತೆರೆಯಲ್ಪಡಬೇಕಾಗಿದೆ. ಆ ಕುರುಡರು ಯೇಸುವಿನ ಬಳಿಗೆ ಬಂದಾಗ ಮಾತ್ರ ಅವರ ಕಣ್ಣುಗಳು ಏನಾದವಂತೆ,
ತೆರೆಯಲ್ಪಟ್ಟು, ಇವತ್ತು ನಾನು ನೀನು ಲೋಕಸ್ಥರು ಯಾರು ಯೇಸು ಕ್ರಿಸ್ತನ ಬಳಿಗೆ ಬಂದಾಗ ಮಾತ್ರ ಅವರ ಕಣ್ಣುಗಳು ತೆರೆಯಲ್ಪಡ್ತವೆ, ಇಲ್ಲಂತಂದರೆ ಅವರು ಕಣ್ಣುಗಳು ತೆರೆಯಲ್ಪಡೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಲೂಕನ ಬರೆದ ಸುವಾರ್ತೆಯಲ್ಲಿ ಇನ್ನೊಂದು ವ್ಯತ್ಯಾಸಕರವಾಗಿರ್ತಕ್ಕಂಥ ಘಟನೆ ಇರುತ್ತೆ. ಕೊನೆಯ ಅಧ್ಯಾಯ 24ನೇ ಅಧ್ಯಾಯ ಅನಿಸುತ್ತೆ. ಕೊನೆಯ ಅಧ್ಯಾಯ ಒಂದು ಸರಿ ತೆಗ್ರಿ, ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ. ಓದ್ತಿರೋ ಒಂದು ಸಾರಿ 30ನೇ ವಚನ. ಓದ್ರಿ. 24ನೇ ಅಧ್ಯಾಯ 30ನೇ ವಚನ ಓದ್ರಮ್ಮ. ಸಿಗ್ಲಿಲ್ವ ಇನ್ನು? ಹಲ್ಲೆಲೂಯಾ. ಆತನವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊದಲನೇದಾಗಿ ನಾವು ನೋಡಿದ್ದೇವೆ, ಹುಟ್ಟು ಕುರುಡರು ತಮ್ಮ ನಂಬಿಕೆಗೆ ಅನುಗುಣವಾಗಿ ಆತನನ್ನು ಬೇಡಿದಾಗ ಅವರ ಕಣ್ಣುಗಳು ತೆರೆಯಲ್ಪಟ್ಟಂಥ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ತೆರೆದಂಥ ದೇವರು ಯಾರೆಂಬುದಾಗಿ ಗ್ರಹಿಸಿಕೊಂಡಂಥ ಅವರು ಆತನನ್ನು ಹಿಂಬಾಲಿಸಿ ಆತನ ಹಿಂದೆ ಗುಂಪಿನ ಸಂಗಡ ಏನು ಮಾಡಿದ್ರಂತ ಅವರು ಹೊರಟು ಹೋದರು ಪ್ರಿಯರೇ. ಹಲ್ಲೆಲೂಯಾ. ಯೇಸುವನ್ನು ಬಿಡದೆ ಅವರು ಆತನನ್ನು ಹಿಂಬಾಲಿಸಿ ನಡೆದ್ರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನನ್ನು ಬಿಟ್ಟು ಅವರು ಹಿಂದಕ್ಕೆ ಮುಂದಕ್ಕೆ ಎಕ್ಕಡೆ ಹೋಗಲಿಲ್ಲ, ಅವರು ಯೇಸುವನ್ನೇ ಅಂಟಿಕೊಂಡು ಅವ್ರು ಏನು ಮಾಡಿದ್ರು, ಆತನ ಸಂಗಡ ಹೊರಟು ಹೋದ್ರು ಪ್ರಿಯರೇ. ಆದರೆ ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನ ಸಂಗಡ ಇರತಕ್ಕಂಥ ಶಿಷ್ಯರು ಯೇಸು ಕ್ರಿಸ್ತನ ಪುನರುತ್ಥಾನನಾದ ಮೇಲೆ ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಲ್ಪಡಬೇಕಂತೇಳಿ ಆತನು ಅನೇಕ ಸಾರಿ ಅವರಿಗೆ ತಿಳಿಸಿದಾಗಲೂ ಕೂಡ ಆತನ ಕುರಿತಾಗಿ ಅನೇಕ ಸಂದರ್ಭಗಳಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ವಿಷಯಗಳನ್ನು, ಸಂಗತಿಗಳನ್ನು, ಧರ್ಮಶಾಸ್ತ್ರದಲ್ಲಿ ಇರ್ತಕ್ಕಂಥ ವಿಷಯಗಳನ್ನು, ಸಂಗತಿಗಳನ್ನು ಅವರಿಗೆ ಹೇಳಿದಾಗಲೂ ಕೂಡ ನಾನು ಈ ಲೋಕಕ್ಕೆ ಹೊರಟು ಬಂದಿದ್ದೇನೆ ಮನುಷ್ಯನಾಗಿ, ನಾನೇ ದೇವರು ಎನ್ನುವಂಥ ರೀತಿಯಲ್ಲಿ ಅನೇಕ ಸಂದರ್ಭಗಳಲ್ಲಿ ತನ್ನನ್ನು ತಾನು ಆತನು ಪ್ರತ್ಯಕ್ಷಪಡಿಸಿಕೊಂಡಾಗಲೂ ಕೂಡ ಸತ್ತವರನ್ನು ಬದುಕಿಸುವಂಥ ಆತನು ದೇವರು ಹೊರತಾಗಿ ಮತ್ತಾರಿಲ್ಲ ಎಂಬುದಾಗಿ ಆತನು ತನ್ನ ಅದ್ಭುತ ಕಾರ್ಯಗಳನ್ನು ತೋರಿಸಿದಾಗಲೂ ಕೂಡ ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡುವ ಆತನು ದೇವರು ಎಂಬುದಾಗಿ ಆತನ ಅನೇಕ ವಿಷಯಗಳಲ್ಲಿ ಅವರ ಮುಂದೆ ಅದ್ಭುತಗಳನ್ನು ಮಾಡಿದಾಗಲೂ ಕೂಡ ನೀರಿನ ಮೇಲೆ ನಡೆದಿರುವಂಥದ್ದಾಗಿರಬಹುದು, ಪ್ರಕೃತಿಯ ಮೇಲೆ ಅದ್ಭುತಗಳನ್ನು ಮಾಡಿರುವಂಥದ್ದಾಗಿರ್ಬೋದು, ಗಾಳಿಯನ್ನು ನಿಲ್ಲುವ ಹಾಗೆ ಮಾಡಿರುವಂಥದ್ದಾಗಿರ್ಬೋದು, ಸಮುದ್ರವನ್ನು ಶಾಂತಗೊಳಿಸಿರುವಂಥದ್ದಾಗಿರ್ಬೋದು, ಅನೇಕ ಆಶ್ಚರ್ಯ ಕಾರ್ಯಗಳನ್ನು ಈ ಲೋಕದಲ್ಲಿರುವಾಗ ಅದು ಮಾಡಿರುವಂಥ ಆತನನ್ನು ಇವರು ದೇವರು ಎಂಬುದಾಗಿ ಸ್ವತಃ ಒಪ್ಪಿಕೊಳ್ಳಲಾರದಂಥ ಸ್ಥಿತಿಯಲ್ಲಿ ಏನು ಮಾಡಿದ್ದಾರೆ, ಜೀವಿಸ್ತಾ ಇದ್ದಾರೆ. ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದಂಥ ಆತನು ತನಗೆ ತಾನೇ ಎದ್ದೇಳೋದಕ್ಕೆ ಸಾಧ್ಯ ಇಲ್ವಾ ಎನ್ನುವಂಥ ರೀತಿಯಲ್ಲಿ ಅವ್ರು ಏನಾಗಿದ್ದಾರೆ, ಸಂಪೂರ್ಣವಾಗಿ ಆ ವಿಷಯದಲ್ಲಿ ಬಲಹೀನರಾಗಿ ಹೋಗಿದ್ದಾರೆ. ಈ ಲೋಕವನ್ನು ನೋಡ್ತಾ ಇದ್ದಾರೆ ಹೊರತಾಗಿ ಯೇಸು ಸ್ವಾಮಿ ಸಂಗಡ ಇರ್ತಕ್ಕಂಥ ಶಿಷ್ಯರು ಆತನು ಕೊಡುವಂಥ ಮಹಿಮೆಯ ಲೋಕವನ್ನು, ಆತನು ತರುವಂಥ ಪರಲೋಕ ರಾಜ್ಯವನ್ನು ಅವರು ನೋಡಲಾರದ ಸ್ಥಿತಿಯಲ್ಲಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆತನು ತಾನು ಯಾವ ರೀತಿಯಾಗಿ ಹೇಳಿದ್ನೋ ಅದೇ ರೀತಿಯಾಗಿ ಆತನು ಏನು ಮಾಡಿದಂತೆ ಸತ್ತು ಹೋದ ಪ್ರಿಯರೇ. ಆತನೇನಾದ, ಉಣಲ್ಪಟ್ಟ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಆತನು ಅರ್ಪಣೆ ಮಾಡಿದ ಆದ ಮೇಲೆ ನಾವು ನೋಡ್ತಾ ಇದ್ದೇವೆ, 3ನೇ ದಿವಸದಲ್ಲಿ ಮತ್ತೆ ಪುನಃ ಆತನು ಮೃತ್ಯುಂಜಯನಾಗಿ ಏನು ಮಾಡಿದಂತೆ ಎದ್ದು ಬಂದ ಪ್ರಿಯರೇ. ಎದ್ದು ಬಂದ ಆದ ಮೇಲೆ ಅನೇಕ ಸಂದರ್ಭಗಳಲ್ಲಿ ಶಿಷ್ಯರಿಗೆ ಆತ ಕಾಣಿಸಿಕೊಳ್ತಾ ಇದ್ದಾನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ 24ನೇ ಅಧ್ಯಾಯದಲ್ಲಿ 13ನೇ ವಚನದಿಂದ ಹಿಡಿದು ಒಂದು 34ನೇ ವಚನದವರೆಗೂ ಕೂಡ ಆತನೇನು ಮಾಡ್ತಾ ಇದ್ದಾನೆ, ಅವರ ಸಂಗಡ ಇದ್ದಾನೆ. ಆದರೂ ಕೂಡ ಅವ್ರು ಏನು ಮಾಡ್ತಾ ಇಲ್ಲ, ಆತನನ್ನು ಗುರುತಿಸ್ತಾ ಇಲ್ಲ. ಯಾರನ್ನು ಗುರುತಿಸ್ತಾ ಇಲ್ಲ ರೀ? ಯಾವ ಯೇಸು ಕ್ರಿಸ್ತನ ಸಂಗಡ 3.5 ವರ್ಷಗಳ ಕಾಲ ಇದ್ದಾರೋ ಆ ಯೇಸು ಸ್ವಾಮಿಯನ್ನು ಗುರುತಿಸಲಾರ್ದ ಹಾಗೆ ಇವರಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ಆತನು ಅವರ ಸಂಗಡ ಬಂದು ಮತ್ತೆ ಹೇಳ್ತಾ ಇದ್ದಾನೆ, ತಿಳಿಸ್ತಾ ಇದ್ದಾನೆ ಎಲ್ಲ ಸಂಗತಿಗಳನ್ನು, ಹಳೆ ಒಡಂಬಡಿಕೆಯಲ್ಲಿರ್ತಕ್ಕಂಥ ಎಲ್ಲ ಸಂಗತಿಗಳನ್ನು, ತನ್ನ ಕುರಿತಾಗಿ ಹೇಳಿರ್ತಕ್ಕಂಥ ಎಲ್ಲ ಸಂಗತಿಗಳನ್ನು ತಿಳಿಸ್ತಾ ಇದ್ದಾನೆ ಪ್ರಿಯರೇ. ನೀವು 13ನೇ ವಚನದಿಂದ ನೀವು 34ನೇ ವಚನದವರೆಗೂ ಹೋದರೆ ನಿಮಗೆ ಅಲ್ಲಿ ಸವಿಸ್ತಾರವಾಗಿ ಗೊತ್ತಾಗುತ್ತೆ. ಎಮ್ಮಾಹು ಎನ್ನುವಂಥ ಮಾರ್ಗದಲ್ಲಿ ಯೇಸು ಸ್ವಾಮಿ ಅವರಿಗೆ ಪ್ರತ್ಯಕ್ಷವಾಗಿ ಅವರ ಸಂಗಡ ನಡೆದುಕೊಂಡು ಹೋಗಿರ್ತಕ್ಕಂಥ ಘಟನೆ. ಆ ಸಮಯದಲ್ಲಿ ಆತನ ಕೇಳ್ತಾ ಇದ್ದಾರೆ ಅವರು, ಇಷ್ಟೆಲ್ಲ ವಿಷಯಗಳನ್ನು, ಸಂಗತಿಗಳನ್ನು ನೀನು ಹೇಳ್ತಾ ಇದೀಯಾ, ನಮ್ಮ ಒಳಗಡೆ ನಮ್ಮ ಹೃದಯ ಏನಾಗ್ತಾ ಇದೆ, ಕುದಿತಾ ಇದೆ, ಉರಿತಾ ಇದೆ ಎಂಬುದಾಗಿ ಎಲ್ಲ ಸಂಗತಿಗಳನ್ನು ಕೇಳಿಸಿಕೊಂಡಂಥ ಒಂದು ಸಮಯದಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ಆ ಸಮಯದಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಆತನನ್ನು ನೀನು ನಮ್ಮ ಸಂಗಡ ಇರಬೇಕು, ನೀನು ನಮ್ಮ ಜೊತೆಗೆ ಇರಬೇಕೆಂಬುದಾಗಿ ಆತನನ್ನು ಏನು ಮಾಡ್ತಾ ಇದ್ದಾರೆ, ಕೇಳಿಕೊಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಯಾರು ಕೇಳಿಕೊಳ್ತಾ ಇದ್ದಾರೆ? ಇಬ್ಬರು ಶಿಷ್ಯರು ಕೇಳಿಕೊಳ್ಳುವಂಥ ಸಮಯದಲ್ಲಿ ಅಲ್ಲಿ ಏನಾಗ್ತಾ ಇದೆ ಅಂತಂದರೆ, ಅವರು ಆತನನ್ನು ಬಲವಂತ ಮಾಡಿದಾಗ, ಓದ್ತಿರೋ ಒಂದು ಸಾರಿ
29ನೇ ವಚನ. ಆದರೆ ಅವರು ನಮ್ಮ ಸಂಗಡ ಇರು, ಸಂಜೆ ಆಯಿತು, ಹೊತ್ತು ಇಳಿಯುತ್ತಾ ಬಂತು ಎಂದು ಆತನಿಗೆ ಹೇಳಿ ಬಲವಂತ ಮಾಡಲು ಆತನ ಅವರ ಕೂಡ ಇರುವುದಕ್ಕೆ ಊರೊಳಕ್ಕೆ ಹೋದನು. ಆತನ ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಅವರು ಆತನ ಸಂಗಡ ಎಷ್ಟೋ ಹೊತ್ತಿದ್ದರೂ ಕೂಡ ಅವರ ಕಣ್ಣುಗಳು ಏನಾಗ್ತಾ ಇಲ್ಲಂತೆ, ತೆರೆಯಲ್ಪಡ್ತಾ ಇಲ್ಲ. ಅವರ ಕಣ್ಣುಗಳು ಏನಾಗ್ತಾ ಇಲ್ಲಂತೆ. ಆತನವರ ಸಂಗಡ ಇದ್ದಾಗಲೂ ಕೂಡ ಅವರ ಕಣ್ಣುಗಳು ಯೇಸು ಎಂಬುದಾಗಿ ಗುರುತಿಸಲಾರದಂಥ ಕಣ್ಣುಗಳುಳ್ಳವರಾಗಿ ಅವರು ಇದ್ದಾರೆ. ಪ್ರೇರಿಲ್ಲ, ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ. ಆದರೆ ಯೇಸು ಸ್ವಾಮಿ ಯಾವಾಗಲೂ ಕೂಡ ಆಹಾರಕ್ಕಾಗಿ ಆತನ ಏನು ಮಾಡ್ತಾ ಇದ್ದ, ಪ್ರಾರ್ಥನೆ ಮಾಡ್ತಾ ಇದ್ದ. ಹಲ್ಲೆಲೂಯಾ. ರೊಟ್ಟಿಗಳನ್ನು ಮುರಿದು ಆತನು ಪ್ರಾರ್ಥನೆ ಮಾಡಿದಾಗ ಆ ಸಮಯದಲ್ಲಿ ಅವರ ಕಣ್ಣುಗಳು ಏನಾದಂತೆ, ತೆರೆಯಲ್ಪಟ್ಟವು. ಪ್ರಿಯರೇ, ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಇವತ್ತು ಅನೇಕ ವರ್ಷಗಳಿಂದ ದೇವರ ಮಗನಾಗಿ ಮಗಳಾಗಿರ್ತಕ್ಕಂಥ ನೀನು ಅನೇಕ ಸಂದರ್ಭಗಳಲ್ಲಿ ಆತನಿನ ಸಂಗಡ ಇರುವಂಥದ್ದನ್ನು, ಅನೇಕ ಸಂದರ್ಭಗಳಲ್ಲಿ ಆತನಿನ ಸಂಗಡ ಇದ್ದು ಮಹತ್ ಕಾರ್ಯಗಳನ್ನು ಮಾಡಿರುವಂಥದ್ದನ್ನು ನೀನು ಮರೆತು ಹೋದಂಥ ಸ್ಥಿತಿಯಲ್ಲಿ ಇದೆಯೇನು? ಅದ್ಭುತಗಳನ್ನು ಕಂಡುಕೊಂಡಂಥ ನೀನು, ಆತನ ಸಂಗಡ ನಡೆದಂಥ ನೀನು ಇವತ್ತಿನ ದಿವಸ ದರ್ಶನವನ್ನು ಕಾಣಲಾರದ ಹಾಗೆ ಆತನ ಸಂಗಡ ಜೊತೆಗಿರ್ತಕ್ಕಂಥ ಒಂದು ಮಹಿಮೆಯ ಅಮೂಲ್ಯವಾಗಿರ್ತಕ್ಕಂಥ ಕ್ಷಣಗಳನ್ನು ನೀನು ಮರೆತು ಹೋದಂಥ ಸ್ಥಿತಿಯಲ್ಲಿ ಇರುವವನಾಗಿ ಅದ್ಭುತಗಳನ್ನು, ಅತಿಶಯ ಕಾರ್ಯಗಳನ್ನು ಹೊಂದಿದಂಥ ದೇವರ ಕುರಿತಾಗಿರ್ತಕ್ಕಂಥ ಅನ್ಯೋನ್ಯತೆಯನ್ನು ನೀನು ಕಳೆದುಕೊಂಡಂಥ ಒಂದು ಸ್ಥಿತಿಯ ಕಡೆಗೆ, ಕೆಳಮಟ್ಟದ ಸ್ಥಿತಿಯ ಕಡೆಗೆ ಹೋಗಿ ಆತನು ನಿನ್ನ ಬಳಿಗೆ ಬಂದಾಗಲೂ ಕೂಡ ನೀನು ಆತನನ್ನು ಕಾಣಲಾರದ ಕಣ್ಣುಗಳುಳ್ಳವನಾಗಿ ಇದೆಯೇನು? ಆದರೆ ಆತನು ಮಾತ್ರ, ನೀನು ಆತನನ್ನು ಬಿಟ್ಟರೂ ಕೂಡ, ಆತನಿಂದ ದೂರ ಹೋದರೂ ಕೂಡ ಆತನು ಮಾತ್ರ ನಿನ್ನನ್ನು ಹುಡುಕಿಕೊಂಡು ಬರುವಂಥ ದೇವರಾಗಿದ್ದಾನೆ. ಈ ಶಿಷ್ಯರು ಏನು ಮಾಡ್ತಾ ಇದ್ದಾರೆ ರೀ, ಎಮ್ಮಾಹು ಎನ್ನುವಂಥ ಸ್ಥಳದ ಕಡೆಗೆ ಹೋಗಬೇಕಾದ್ರೆ ಅವರು ಮಾತಾಡ್ಕೊತ ಹೋಗ್ತಾ ಇದ್ದಾರೆ. ಅವರು ಏನಪ್ಪ ಹಿಂಗಾಗ್ಬಿಡ್ತು ನಮ್ಮ ಗುರುವಿಗೆ, ನಮ್ಮ ಗುರು ನಮ್ಮ ಸಂಗಡ ಇರ್ತಾ ಇದ್ದ, ನಾವು ದೋಣಿ ಹತ್ತಿ ಎಲ್ಲೆಲ್ಲಿಗೋ ಹೋಗ್ತಾ ಇದ್ವಿ, ಅನೇಕ ಜನರಿಗೆ ಸುವಾರ್ತೆಯನ್ನು ಸಾರ್ತಾ ಇದ್ವಿ, ಆದರೆ ಇವಾಗ ಹೀಗೆ ಯಾಕೆ ಆಯಿತು ಎಂಬುದಾಗಿ ಅನೇಕ ಸಂಗತಿಗಳನ್ನು, ಧರ್ಮಶಾಸ್ತ್ರದ ವಿಷಯಗಳ ಸಂಗತಿಗಳನ್ನು ಎಲ್ಲ ಜನರು ನಮ್ಮ ಗುರುವು ಶಿಲುಬೆಗೆ ಹಾಕಿಸಿರುವಂಥ ಒಂದು ಸ್ಥಿತಿಯನ್ನು ಎಲ್ಲ ಜನರು ನೋಡಿಬಿಟ್ರಲ್ಲಪ್ಪ. ಪ್ರಪಂಚದಾದ್ಯಂತ ಇರತಕ್ಕಂಥ ಎಲ್ಲ ಜನರು ಆವತ್ತಿನ ದಿವಸ ಪಸ್ಕ ಹಬ್ಬವನ್ನು ಆಚರಣೆ ಮಾಡುವುದಕ್ಕಾಗಿ ಆ ಸ್ಥಳಕ್ಕೆ ಬಂದಿದ್ರಲ್ಲ ಎಂಬುದಾಗಿ ನೆನೆಸಿ ಅವ್ರು ಏನು ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ ಪ್ರೇಯರ್, ತಮ್ಮ ಗುರುವಿನ ಸಾವಿನ ಬಗ್ಗೆ ಪ್ರೇಯರ್. ಆದರೆ ಯೇಸು ಅವರ ಸಂಗಡ ಬಂದ. ಹಲ್ಲೆಲೂಯಾ. ಯೇಸು ಹೇಳಿರುವಂಥ ಮಾತನ್ನು ಅವ್ರು ಮರೆತು ಬಿಟ್ಟಿದ್ರು. ಯೇಸು ಸ್ವಾಮಿ ಏನು ಹೇಳಿದ್ರು, ಸಾಯೋದಕ್ಕಿಂತ ಮುಂಚಿತವಾಗಿ ಏನು ಹೇಳಿದ್ರು, ನಾನು ನನ್ನ ಪ್ರಾಣವನ್ನು ನನ್ನಷ್ಟಕ್ಕೆ ನಾನು ಕೊಡುತ್ತೇನೆ, ನನ್ನ ಪ್ರಾಣವನ್ನು ಪುನಃ ನನ್ನಷ್ಟಕ್ಕೆ ನಾನು ಹೊಂದಿಕೊಳ್ಳುತ್ತೇನೆ, ಅದನ್ನು ಕೊಡುವುದಕ್ಕೂ ನನಗೆ ಅಧಿಕಾರ ಉಂಟು, ಅದನ್ನು ಪುನಃ ಪಡೆದುಕೊಳ್ಳುವುದಕ್ಕೂ ನನಗೆ ಅಧಿಕಾರ ಉಂಟು ಎಂಬುದಾಗಿ ಎಲ್ಲ ಸಂಗತಿಗಳನ್ನು ಮರೆತಂಥ ಒಂದು ಸ್ಥಿತಿಯಲ್ಲಿ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಏನಂತ ಹೇಳಂತಂದ್ರೆ, ಈ ಶಿಷ್ಯರು ಯೇಸು ಕ್ರಿಸ್ತನ ಕಣ್ಣುಗಳು ತೆರೆಯುವವರೆಗೂ ಕೂಡ ಆತನ ಸಂಗಡ ಇರುವಂಥದ್ದನ್ನು ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ಮರೆತು ಬಿಟ್ಟಿದ್ದಾರೆ ಪ್ರಿಯರೇ. ಅಲ್ಲಿ ಕಣ್ಣುಗಳು ಏನಾದುವಂತೆ, ಆತನು ಪ್ರಾರ್ಥನೆ ಮಾಡುವಾಗ ಆ ಕಣ್ಣುಗಳು, ಅವರ ಕಣ್ಣುಗಳು ಏನಾದುವಂತೆ ತೆರೆಯಲ್ಪಟ್ಟು, ದೇವರ ಸಂಗಡ ನೀನು ಅನ್ಯೋನ್ಯತೆಯಲ್ಲಿ ಇರುವಾಗ, ದೇವರ ಸಂಗಡ ನೀನು ಸಮಾಧಾನದಲ್ಲಿ ಇರುವಾಗ, ದೇವರ ಸಂಗಡ ಇರುವಾಗ ನಿನ್ನ ಜೀವಿತದಲ್ಲಿ ಒಂದು ಏನಂತ ಹೇಳ್ತೀವಿ, ಆತ್ಮೀಯವಾದಂಥ ಒಂದು ಸಂಬಂಧ ಇರುತ್ತೆ. ಹಲ್ಲೆಲೂಯಾ. ಸ್ಥಿರವಾದಂಥ ಒಂದು ಸಂಬಂಧ ಇರುತ್ತೆ. ಒಂದು ವೇಳೆ ನೀನು ಕಳೆದುಕೊಂಡಂಥ ಸ್ಥಿತಿಯ ಕಡೆಗೆ ಹೋದಾಗ, ಕೆಲವೊಂದು ಸಂದರ್ಭಗಳಲ್ಲಿ ಆ ಒಂದು ಸಂಬಂಧದ ಆಲೋಚನೆಗಳು ನಿನ್ನಲ್ಲಿ ಬರುವಾಗ ದೇವರು ಖಂಡಿತವಾಗಿ ನಿನ್ನನ್ನು ಮರೆತಿಲ್ಲ, ನಿನ್ನ ಬಳಿಗೆ ಆತನು ಬರ್ತಾ ಇದ್ದಾನೆ, ಆದರೂ ಕೂಡ ನೀನು ಗ್ರಹಿಸಿಕೊಳ್ಳಲಾರದಂಥ ಸ್ಥಿತಿಯಲ್ಲಿ ಇದೆಯಾ ಎಂಬುದಾಗಿ ನೀನೇನು ಮಾಡಬೇಕು, ಆ ಸಮಯದಲ್ಲಿ ತಿಳಿದುಕೊಂಡು, ಅಯ್ಯೋ ದೇವರೇ, ನಾನು ನಿನ್ನನ್ನು ಮರೆತವನಾಗಿದ್ದೇನೆ, ಆದರೂ ಕೂಡ ನೀನು ನನ್ನನ್ನು ಮರೆಯಲಾರದೆ ಪುನಃ ನನ್ನ ಬಳಿಗೆ ನೀನು ನನ್ನನ್ನು ಹುಡುಕಿಕೊಂಡು ಬಂದಿಯಲ್ಲೆಂಬುದಾಗಿ ನೀನು ನೆನೆಸಿ ಆ ಸಮಯದಲ್ಲಿ ಪುನಃ ನಿನ್ನ ಭಕ್ತಿಯ ಜೀವಿತವನ್ನು ನೀನೇನು ಮಾಡಬೇಕಾಗಿದೆ, ಕಟ್ಟಿಕೊಳ್ಳಬೇಕಾಗಿದೆ ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ ಆ ಸಮಯದಲ್ಲಿ 37ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. 31ನೇ ವಚನದಲ್ಲಿ, ಅವರು ಆತನ ಗುರುತನ್ನು ಹಿಡಿದರು, ಆತನು ಅವರ ಕಣ್ಣಿಗೆ ಮಾಯವಾದನು. ಅವರು ಆತನ ಗುರುತನ್ನು ಯಾವಾಗ ಹಿಡಿದ್ರಿ, ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟಂಥ ಸಮಯದಲ್ಲಿ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ದೇವರು ಈ ಲೋಕಕ್ಕೆ ಬಂದಾಗ ಆತನು ಒಂದು ಮಾದರಿಯನ್ನು ತೋರಿಸಿದ್ದಾನೆ. ಆ ಮಾದರಿಯನ್ನು ಅವರು ಕಂಡಾಗ, ಅಯ್ಯೋ ಈ ರೀತಿಯಾಗಿ ಮಾಡುವಂಥವ್ರು ಯಾರು ಕೂಡ ಇಲ್ವಲ್ಲ, ಈ ರೀತಿಯಾಗಿ ಈ ಕಾರ್ಯವನ್ನು ನಾವು ಲೋಕಾದಿಯಿಂದ ಮಾಡಿದಂಥವ್ರು ಯಾರು ಕೂಡ ಇಲ್ವಲ್ಲ, ಈ ರೀತಿಯಾಗಿ ದೇವರ ಸ್ತೋತ್ರ ಮಾಡಿ ಆ ರೀತಿಯಾಗಿ ನಮ್ಮ ಸಂಗಡ ನಮಗೊಂದು ಒಳ್ಳೆಯ ಒಂದು ಯೋಜನೆಯನ್ನು, ಮಾದರಿಯನ್ನು ತೋರಿಸಿದಂಥವ್ರು ಯಾರು ಕೂಡ ಇಲ್ವಲ್ಲ. ಯಾರು ಒಬ್ಬಾತನ ತೋರಿಸಿದಾತನೋ ಆತನೇ ಯೇಸು ಎಂಬುದಾಗಿ ಸಂಪೂರ್ಣವಾಗಿ ಗ್ರಹಿಸಿಕೊಂಡಂಥ ಅವರು ಏನು ಮಾಡ್ತಾ ಇದ್ದಾರೆ, ಈತನು ಯೇಸುವೇ ಆಗಿದ್ದಾನೆಂಬುದಾಗಿ ಗ್ರಹಿಸಿಕೊಂಡಂಥ ಸಮಯದಲ್ಲಿ ಆತನು ಅವರ ಕಣ್ಣುಗಳಿಗೆ ಏನಾದಂತೆ, ಆತ ಮಾಯವಾದನು ಎಂಬುದಾಗಿ. ಹಲ್ಲೆಲೂಯಾ. ಆತನ ಪುನರುತ್ಥಾನ ಆದಮೇಲೆ ಅನೇಕರಿಗೆ ಆತನ ಏನು ಮಾಡಿದ, ಕಾಣಿಸಿಕೊಂಡ ಪ್ರಿಯರೇ. ಒಂದೇ ಸಮಯದಲ್ಲಿ 500 ಜನರಿಗೆ ಆತ ಕಾಣಿಸಿಕೊಂಡ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ಒಂದು ಮಾತಿರುತ್ತೆ. ಏನಂತ ಹೇಳಂತಂದರೆ, ಆತನನ್ನು ಪ್ರೀತಿಸುವಂಥವರಿಗೆ, ಆತನ ಆಜ್ಞೆಗಳನ್ನು ಕೈಕೊಳ್ಳುವವರಿಗೆ ಆತನವ್ರಿಗೆ ಏನು ಮಾಡ್ತಾನಂತೆ,
ಕಾಣಿಸಿಕೊಳ್ಳುವಂಥ ದೇವರಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ಇವತ್ತಿನ ದಿವಸ ನಿನ್ನ ಕಣ್ಣುಗಳು ಏನಾಗಬೇಕು? ತೆರೆಯಲ್ಪಡಬೇಕು. ನಾವು ಸತ್ಸಂಬಂಧದಲ್ಲಿ ಇರುವಾಗ, ಆತನ ಸಂಗಡ, ಆತನ ಜೊತೆಗೆ ಇರುವಾಗ ಖಂಡಿತವಾಗಿ ನಾವು ಏನಾಗ್ತೀವಿ ರೀ? ಕಣ್ಣು ಕಾಣಲಾರದ ಸ್ಥಿತಿಯಲ್ಲಿ ಇರುವಂಥವ್ರು ಆಗಿರೋದಿಲ್ಲ. ಆದರೆ ಕೆಲವೊಂದು ವಿಷಯಗಳಲ್ಲಿ, ಈ ಲೋಕದ ಜಂಜಾಟಗಳು, ಈ ಲೋಕದ ಸಮಸ್ಯೆಗಳು, ಈ ಲೋಕದಲ್ಲಿರ್ತಕ್ಕಂಥ ಕೆಲವೊಂದು ಸಂಕಟಗಳು, ಅವಮಾನದ ಪರಿಸ್ಥಿತಿಗಳು ನಮ್ಮನ್ನು ದೇವರಿಂದ ದೂರ ಮಾಡಬೇಕೇನೋ ಅನ್ನುವಂಥ ಸ್ಥಿತಿಯ ಕಡೆಗೆ ಹೋದಾಗ ದೇವರು ಮಾತ್ರ ನಮ್ಮನ್ನು ಬಿಟ್ಟು ಆತನ ಎಲ್ಲಿಗೂ ಕೂಡ ತೆರಳೋದಿಲ್ಲ ಪ್ರಿಯರೇ. ನಮ್ಮನ್ನು ಹುಡುಗಿಕೊಂಡು ಬರ್ತಾನೆ. ನಮ್ಮನ್ನು ರಕ್ಷಿಸುವುದಕ್ಕಾಗಿ ತಾನಿರುವ ತನಕ ಪರಲೋಕದಲ್ಲಿ ನಿನ್ನನ್ನು ನಿಲ್ಲಿಸಬೇಕಂತೇಳಿ ಆತನು ಪುನಃ ನಿನ್ನನ್ನು ಹುಡುಕಿಕೊಂಡು ಬರುವಂಥ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಮೊದಲನೇದಾಗಿ ಇಬ್ಬರು ಕುರುಡರು ಏನು ಮಾಡಿದ್ರು? ಯೇಸುವನ್ನು ಕೂಗಿಕೊಂಡ್ರು, ಅವರ ಕಣ್ಣುಗಳು ತೆರೆಯಲ್ಪಟ್ಟು. ಎರಡನೆಯದಾಗಿ ಇಬ್ಬರು ಶಿಷ್ಯರು ಕಣ್ಣುಗಳು ಆತನು ಪುನರುತ್ಥಾನನಾಗಿರ್ತಕ್ಕಂಥ ಆತನನ್ನು ನೋಡುವುದಕ್ಕಾಗಿ ಅವರ ಕಣ್ಣುಗಳು ಏನಾಗುವಂತೆ ತೆರೆಯಲ್ಪಟ್ಟು ಪ್ರಿಯರೇ. ಅವರ ಸಂಗಡ ಇದ್ದಾಗಲೂ ಕೂಡ ಆತನನ್ನು ನೋಡಲಾರದ ಸ್ಥಿತಿಯಲ್ಲಿ ಆತನು ಮಾಡಿದಂಥ ಆ ಒಂದು ದೇವರ ಸ್ತೋತ್ರದ ಪ್ರಾರ್ಥನೆ, ರೊಟ್ಟಿ ಮುರಿಯುವಂಥದ್ದನ್ನು ನೋಡಿದಂಥವರು ಈತನು ಕರ್ತನೆಂಬುದಾಗಿ ಗುರುತಿಸಿ ಆತನನ್ನು ಗುರುತು ಹಿಡಿದ ಸಮಯದಲ್ಲಿ ಆತನು ಅವರ ಕಣ್ಣಿಗೆ ಏನಾದಂತೆ ಮಾಯವಾದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಪ್ರೇಯರ್. ಅದಕ್ಕಾಗಿ ಇವತ್ತಿನ ದಿವಸ ನಾವು ತಿಳಿದುಕೊಳ್ಬೇಕು, ತಿಳಿಯಲಾರದೆ ನಂಬಲಾರದೆ ಇರತಕ್ಕಂಥ ಇಬ್ಬರು ಕುರುಡರು, ಆತನ ಕುರಿತಾಗಿ ಆತನನ್ನು ಹಿಂಬಾಲಿಸಲಾರದ ಸ್ಥಿತಿಯಲ್ಲಿರ್ತಕ್ಕಂಥ ಇಬ್ಬರು ಕುರುಡರು ಯಾವ ರೀತಿಯಾಗಿ ಶಾರೀರಿಕವಾಗಿರ್ತಕ್ಕಂಥ ತಮ್ಮ ಕುರುಡುತನವನ್ನು ಅವರು ಸಂಪೂರ್ಣವಾಗಿ ಏನು ಮಾಡಿದ್ರಿ? ಒಪ್ಪಿಕೊಂಡು ಸಂಪೂರ್ಣವಾಗಿ ಆತನಲ್ಲಿ ಬೇಡಿದಾಗ ಅವರ ಕುರುಡುತನ ತೊಲಗಿಸಲ್ಪಟ್ಟು ಅವ್ರಿಗೆ ಏನಾಯ್ತಂತೆ? ಬೆಳಕು ಬಂತು, ಕಣ್ಣುಗಳು ಬಂದು. ಎರಡನೇದಾಗಿ ಆತ್ಮೀಯ ಒಂದು ಸ್ಥಿತಿಯಲ್ಲಿರ್ತಕ್ಕಂಥ ಇವರು ಏನ್ರಿ? ಯೇಸುವಿನ ಸಂಗಡ ಇದ್ದಾಗಲೂ ಕೂಡ ಯೇಸುವನ್ನು ಗುರುತಿಸಲಾರದಂಥ ಸ್ಥಿತಿಯಲ್ಲಿರ್ತಕ್ಕಂಥ ಇವರ ಕಣ್ಣುಗಳು ಏನಾದವು ರೀ? ಆತನನ್ನು ನೋಡಿದಾಗ ಅವರ ಕಣ್ಣುಗಳು ಏನಾದಂತೆ ತೆರೆಯಲ್ಪಟ್ಟು ಪ್ರೇರ. ಮೂರನೇದಾಗಿ ಕೊನೆಯ ಸಂದರ್ಭ ಈ ಸಮಯದಲ್ಲಿ ನಾವು ನೋಡೋಣ. ಪ್ರಕಟಣೆ ಪುಸ್ತಕ ನೀವು ತೆಗೆದ್ರಿ ಒಂದ್ಸರಿ, 1ನೇ ಅಧ್ಯಾಯ 7ನೇ ವಚನ. ಕೊನೆಯದಾಗಿ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 7ನೇ ವಚನ. ಯಾರಾದರೂ ಓದ್ತೀರಾ? ಪ್ರಕಟಣೆ ಓದ್ರಿಮ್ಮ. ಹಲ್ಲೆಲೂಯಾ. ಇಗೋ ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಇರಿದವರೂ ಸಹ ಕಾಣುವರು, ಭೂಮಿಯಲ್ಲಿರುವ ಎಲ್ಲ ಕುಲದವರು ಆತನನ್ನು ನೋಡಿ ಎದೆಬಡಕೊಳ್ಳುವರು. ಹೌದು, ಹಾಗೆಯೇ ಆಗುವುದು. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಒಂದು ವಿಷಯ, ಸಂಗತಿ ಏನಂತಂದರೆ, ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಆತನು ಶರೀರಧಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದು, ಅದೇ ಯೇಸು ಕ್ರಿಸ್ತನು 2ನೇ ಸಾರಿ ಈ ಲೋಕಕ್ಕೆ ಮತ್ತೆ ಬರಲಿಕ್ಕಿದ್ದಾನೆ. ಹೆಂಗೆ ಬರ್ತಾನೆ ಆತ? ಹೆಂಗೆ ಬರ್ತಾನೆ? ಮೇಘಗಳೊಂದಿಗೆ ಬರ್ತಾನೆ. ಹೆಂಗೆ ಬರ್ತಾನೆ ಆತ? ಮೇಘಗಳೊಂದಿಗೆ ಯೇಸು ಕ್ರಿಸ್ತನು ಬರಲಿಕ್ಕಿದ್ದಾನೆ. ಮನುಷ್ಯ ಕುಮಾರನು ಮೇಘಗಳೊಂದಿಗೆ ಬರುವಾತನೇ. ಮನುಷ್ಯ ಕುಮಾರನು ಮೇಘಗಳೊಂದಿಗೆ ಆತನು ಏರಿ ಹೋದಂಥ ದೇವರಾಗಿದ್ದಾನೆ. ಮತ್ತೆ ಮೇಘಗಳೊಂದಿಗೆ ಆತನು ಏನು ಮಾಡ್ತಾನೆ? ಇಳಿದು ಬರ್ತಾನೆ. ಇಳಿದು ಬರುವಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಎಲ್ಲರ ಕಣ್ಣುಗಳಂತೆ. ಹಲ್ಲೆಲೂಯಾ. ಭೂಮಿಯ ಮೇಲೆ ವಾಸಿಸುವಂಥ ಎಲ್ಲ ಮನುಷ್ಯರ ಕಣ್ಣುಗಳು ಏನು ಮಾಡ್ತಾವಂತೆ? ಆತನನ್ನು ನೋಡ್ತವೆ, ಆತನನ್ನು ಕಾಣ್ತವೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ವಿಶೇಷವಾದಂಥ ವಿಷಯ ಏನಂತಂದ್ರೆ, ಆತನನ್ನು ಇರಿದವರು ಸಹ, ಯಾರು ಆತನಿಗೆ ಇಲ್ಲ ಸಲ್ಲದ ಮಾತುಗಳನ್ನು ಮಾತಾಡಿದರು, ಯಾರು ಆತನನ್ನು ಏನೆಲ್ಲ ಭಯಂಕರವಾದಂಥ ಸ್ಥಿತಿಯಲ್ಲಿ ಮಾತಾಡಿ ಆತನನ್ನು ಇರಿದ್ರು, ತಮ್ಮ ಮಾತಿನ ಮೂಲಕವಾಗಿ ಆವತ್ತಿನ ದಿವಸ ಆ ಒಂದು ರೋಮನ್ ಸರ್ಕಾರದವರಾಗಿರಲಿ, ಅಲ್ಲಿರ್ತಕ್ಕಂಥ ಯಹೂದ್ಯರಾಗಿರಲಿ, ಆತನನ್ನು ಭಯಂಕರವಾಗಿರ್ತಕ್ಕಂಥ ಶಿಕ್ಷೆಗೆ ಒಳಪಡಿಸಿದರು. ಅವರೆಲ್ಲರೂ ಕೂಡ ಆವತ್ತಿನ ದಿವಸ ಆತನನ್ನು ಏನು ಮಾಡ್ತಾರಂತೆ? ನೋಡ್ತಾರೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಆತನನ್ನು ನೋಡ್ತಾರೆ. ಆತನು ಈ ಲೋಕಕ್ಕೆ ಪುನಃ ಬರಲಿಕ್ಕಿದ್ದಾನೆ. ಆತನು ಒಂದು ಯೋಜನೆಯನ್ನು ಮಾಡಿದ್ದಾನೆ. ಆ ಯೋಜನೆಯ ಪ್ರಕಾರವಾಗಿ ಆತನು ಈ ಲೋಕಕ್ಕೆ ಬರುವಂಥ ಸಮಯದಲ್ಲಿ ಪ್ರಿಯರೇ ನಾವು ನೋಡ್ತಾ ಇದ್ದೀವಿ, ಆತನ 2ನೇ ಬರೋಣದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಎಲ್ಲರ ಕಣ್ಣುಗಳು ಏನಾಗ್ತವಂತ ಆತನನ್ನು ನೋಡುತ್ತವೆ, ಆತನನ್ನು ಕಾಣ್ತವೆ ಪ್ರೇರೆ. ಹಲ್ಲೆಲೂಯಾ. ಪ್ರೇಸ್. ಆ ಸಮಯದಲ್ಲಿ ನಂಬಿದಂಥವರ ಕಣ್ಣುಗಳು ಆತನನ್ನು ಕಾಣುವಂಥ ವಿಧಾನ ಬೇರೆ, ನಂಬಲಾರದವರ ಕಣ್ಣುಗಳು ಆತನನ್ನು ಕಾಣುವಂಥ ವಿಧಾನ ಬೇರೆ. ನಂಬಿದವರು ಆತನನ್ನು ಒಳ್ಳೆಯ ರೀತಿಯಲ್ಲಿ, ಅಯ್ಯೋ ನನ್ನ ದೇವರನ್ನು ಇಷ್ಟು ದಿವಸಗಳ ಕಾಲ ನಾನು ಆತನ ಕುರಿತಾಗಿ ಕೇಳಿಸಿಕೊಂಡಿದ್ದೆ, ಇವತ್ತು ನಾನು ಆತನನ್ನು ಮುಖಾಮುಖಿಯಾಗಿ ನಾನು ನೋಡ್ತೀನಿ ಅಂತೇಳಿ ಸಂತೋಷ ಪಡ್ತಾರಂತೆ. ಆದರೆ ಆತನನ್ನು ನಂಬಲಾರದವರು ಏನು ಮಾಡ್ತಾರಂತೆ? ಬಹಳ ದುಃಖ ಪಡ್ತಾರೆ. ಯಾಕೆ ಹೇಳ್ರಿ? ಎದೆ ಬಡ್ಕೊಳ್ತಾರೆ ಅಂತ ಹೇಳ್ತಾ ಇದೆ ಅಲ್ಲಿ ವಾಕ್ಯ. ಹಲ್ಲೆಲೂಯಾ. ಭೂಮಿಯಲ್ಲಿರುವ ಎಲ್ಲ ಕುಲದವರು ಆತನನ್ನು ನೋಡಿ ಎದೆ ಬಡ್ಕೊಳ್ಳುವರು. ಹಲ್ಲೆಲೂಯಾ. ಯಾಕೆ ಎದೆ ಬಡ್ಕೊಳ್ತಾರೆ ಅವರು?
ನೀವು ಮತ್ತನ್ನು ಬರೆಸೋದು 24:30 ಓದ್ರಿ. ಆಗ ಮನುಷ್ಯ ಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿ ಇರುವ ಎಲ್ಲಾ ಕುಲದವರು ಎದೆ ಬಡುಕೊಳ್ಳುವರು ಮತ್ತು ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನ ಕಾಣುವರು ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯ. ಅದಕ್ಕಾಗಿ ಪ್ರಿಯರೇ, ಯೇಸು ಕ್ರಿಸ್ತನು ಬರಲಿಕ್ಕಿದ್ದಾನೆ. ಆತನನ್ನು ನೋಡುವಂಥವರೆಲ್ಲರೂ ಕೂಡ ಎದೆ ಬಡುಕೊಳ್ಳುವಂಥ ಒಂದು ಸ್ಥಿತಿ ಬರುತ್ತೆ. ಹಲ್ಲೆಲೂಯ. ಪ್ರೇಸ್ ಲಾರ್ಡ್. ಇಲ್ಲ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆತನ ಸಂಗಡ ಸತ್ಸಂಬಂಧವಂತೂ ಉಳ್ಳಂಥವ್ರು ಸಂತೋಷಪಟ್ಟರೆ ಆತನಿಗೆ ಇಲ್ಲ ಸಲ್ಲದ ಮಾತುಗಳನ್ನು ಮಾತಾಡಿದವರೆಲ್ಲರೂ ಕೂಡ ಏನಾಗ್ತಾರೆ, ಭಯಪಡ್ತಾರೆ. ಏನು ಮಾಡ್ತಾನೋ ಏನಿಲ್ಲೋ, ಏನಾಗುತ್ತೋ ಏನಿಲ್ಲೋ ಅಂತೇಳಿ. ಹಲ್ಲೆಲೂಯ. ಅದಕ್ಕಾಗಿ ಇವತ್ತು ನನ್ನ ನಿನ್ನ ಕಣ್ಣುಗಳು ತೆರೆಯಲ್ಪಡಬೇಕಾಗಿದೆ. ನನ್ನ ನಿನ್ನ ಕಣ್ಣುಗಳು ಎರಡನೇ ಬರುವಿಕೆಯಲ್ಲಿ ಬರುವಂಥ ಕ್ರಿಸ್ತನನ್ನು ಕಾಣುವಂಥ ಕಣ್ಣುಗಳಾಗಿ ಬದಲಾವಣೆ ಆಗಬೇಕಾಗಿದೆ. ನಮಗೆ ಭವಿಷ್ಯತ್ತು ಏನೆಂಬುದಾಗಿ ದೇವರು ಮುಂಚಿತವಾಗಿ ತಿಳಿಸಿದ್ದಾನೆ. ಮುಂದೆ ಏನಾಗಲಿಕ್ಕಿದೆಯೋ ಪ್ರಪಂಚದಲ್ಲಿ ಎಂಬುದಂಥದನ್ನು ದೇವರು ಮುಂದೆ ತಿಳಿಸಿದ್ದಾನೆ. ಅಂಟು ರೋಗಗಳು ಬರ್ತವಂತ ಹೇಳಿದ ದೇವರು, ಏನಂತ ಹೇಳ್ತೀವಿ, ಮತ್ತೆ ಭಯಂಕರವಾಗಿರ್ತಕ್ಕಂಥ ಸುನಾಮಿಗಳು ಲೋಕದಲ್ಲಿ ಬರುತ್ತೆ ಅಂತ ಹೇಳಿದ, ಭಯಂಕರವಾದಂಥ ಪರಿಸ್ಥಿತಿಗಳು ಬರುತ್ತೆ ಅಂತ ಹೇಳಿದ, ರಾಜ್ಯಗಳ ಮೇಲೆ ರಾಜ್ಯಗಳು ಎದ್ದೇಳ್ತವೆ, ಯುದ್ಧಗಳಾಗ್ತವೆ ಅಂತ ಹೇಳಿದ. ಆ ಎಲ್ಲ ಸಂಗತಿಗಳು ಈ ಲೋಕದಲ್ಲಿ ಏನು ಮಾಡಿದವ್ರಿ, ನಡೆದು ಹೋಗ್ಬಿಟ್ಟಿದ್ದಾವೆ. ಆತನು ಹೇಳಿದಂಥ ಒಂದು ಮಾತು ಕೂಡ ಏನಾಗಲಿಲ್ಲಂತೆ, ಅಳಿದು ಹೋಗಲಿಲ್ಲ. ಭೂಮಿ ಆಕಾಶಗಳಾದರೂ ಅಳಿದು ಹೋಗ್ಬೋದು, ಆದರೆ ನನ್ನ ಮಾತುಗಳು ಎಂದಿಗೂ ಕೂಡ ಅಳಿದು ಹೋಗುವುದೇ ಇಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ ಪ್ರೇರ. ಆತನು ಹೇಳಿದಂಥ ಎಲ್ಲ ಮಾತುಗಳು ಕೂಡ ನೆರವೇರಿದ್ದಾವೆ. ಈ ಮಾತು ಕೂಡ ನೆರವೇರುತ್ತೆ. ಆತನು ಬರಲಿಕ್ಕಿದ್ದಾನೆ. ಆತನನ್ನು ಕಾಣುವಂಥ, ಆತನನ್ನು ನೋಡುವಂಥ ಕಣ್ಣುಗಳುಳ್ಳವರಾಗಿ ನಾವು ಇರಬೇಕು. ಆತನ ಸಂಗಡ ನಂಬಿಕೆಯಿಂದ ನಾವು ಇರುವಂಥದ್ದೇ ಆದರೆ ನಾವು ಆತನನ್ನು ನೋಡುವಂಥದ್ದೇ ಬೇರೆ. ಹಲ್ಲೆಲೂಯ. ನಿಮ್ಮೂರಿಗೆ ಯಾರೋ ಒಬ್ಬರು ಬರ್ತಾ ಇದ್ರು ಅಂತೇಳಿ ತಿಳ್ಕೊಳ್ಳೋಣ. ನಿಮ್ಮೂರಲ್ಲಿ 2 ಗುಂಪುಗಳಿದ್ದಾವೆ. ಒಂದು ಗುಂಪು ಆತನಿಗೆ ಭಾಳ ಆತನನ್ನು ಹೊಗಳುವಂಥ ಗುಂಪುಗಳು, ಆತನಿಗೆ ಒಳ್ಳೆ ರೀತಿಯಲ್ಲಿ ನೋಡುವಂಥ ಗುಂಪುಗಳು, ಆತನ ಸಂಗಡ ಸತ್ಸಂಬಂಧ ಉಳ್ಳಂಥ ಗುಂಪುಗಳು. ಇನ್ನೊಂದು ಗುಂಪಿದೆ ಪ್ರಿಯರೇ. ಆ ಗುಂಪು ಎಂಥ ಗುಂಪು ರೀ, ಯಾವಾಗಲೂ ಕೂಡ ಆತನ ಕುರಿತಾಗಿ ಬೈಯುವಂಥ ಗುಂಪು, ತಿರಸ್ಕಾರ ಮಾಡುವಂಥ ಗುಂಪು, ಆತನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹಾಕುವಂಥ ಗುಂಪು. ಆ ವ್ಯಕ್ತಿ ಈ ಊರಿನ ಮೇಲೆ ಎಲ್ಲ ದೊಡ್ಡ ಅಧಿಕಾರಿಯಾಗಿ ಬಂದಂಥ ಸಮಯದಲ್ಲಿ ಯಾವ ಗುಂಪು ಆತನಿಗೆ ಮೆಚ್ಚುಗೆಯಾಗಿರುತ್ತೆ ರೀ? ಯಾರು ಆತನನ್ನು ಹೊಗಳಿರ್ತಾರೋ, ಯಾರು ಆತನ ಕುರಿತಾಗಿ ಸತ್ಸಂಬಂಧ ಉಳ್ಳವರಾಗಿರ್ತಾರೋ, ಆತನ ಸಂಗಡ ನಿಕಟವಾದಂಥ ಸಂಬಂಧದಲ್ಲಿ ಇರ್ತಾರೋ ಅವರಿಗೆ ಆತನ ಏನಾಗಿರ್ತಾನೆ ರೀ, ಹೀರೋ ಆಗಿರ್ತಾನೆ ಅಂತ ತಿಳ್ಕೊಳ್ಳೋಣ. ಹಲ್ಲೆಲೂಯಾ. ಏನಾಗಿರ್ತಾನೆ ರೀ, ಆತ ಹೀರೋ ಆಗಿರ್ತಾನೆ. ಯಾರಿಗೆ ಆತನು ವಿಲನ್ ಆಗಿರ್ತಾನೆ ಹೇಳ್ರಿ? ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ, ಯಾರು ಆತನನ್ನು ತಿರಸ್ಕಾರ ಮಾಡಿದರೋ, ಧಿಕ್ಕಾರ ಮಾಡಿದರೋ, ಇಲ್ಲ ಸಲ್ಲದ ಮಾತುಗಳನ್ನು ಆತನಿಗೆ ಮಾತಾಡಿದರೋ, ಆತನನ್ನು ಹೊಡೆದಿದ್ದಾರೋ, ಬಡಿದಿದ್ದಾರೋ ಅಂಥವ್ರಿಗೆಲ್ಲರಿಗೂ ಕೂಡ ಆತನ ಏನಾಗ್ತಾನೆ, ವಿಲನ್ನಾಗ್ತಾನೆ ಪ್ರೇಯರ್. ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇಯರ್. ಏನಂತ ಹೇಳಂತಂದರೆ, ಯೇಸು ಬರಲಿಕ್ಕಿದ್ದಾನೆ. ಆತನನ್ನು ನೋಡುವಂಥ ಕಣ್ಣುಗಳು ನಮ್ಮ ಕಣ್ಣುಗಳು ಆಗಬೇಕು. ಎಂತಹ ಕಣ್ಣುಗಳು ರೀ? ಲೋಕಸ್ಥರ ಕಣ್ಣುಗಳಾಗಿ ಇರದೆ, ಆತನಿಗೆ ಕೋಪವನ್ನು ತಂದವರ ಕಣ್ಣುಗಳುಳ್ಳವರಾಗಿ ನಾವು ಇರದೆ, ಆತನಿಗೆ ಉಗ್ರ ಕೋಪವನ್ನು ಬರಮಾಡುವಂಥ ಕಣ್ಣುಗಳುಳ್ಳವರಾಗಿ ನಾವು ಇರದೆ, ನಾವು ಎಂತಹ ಕಣ್ಣುಗಳುಳ್ಳವರಾಗಿರಬೇಕು? ಆತನ ಸಮೀಪದಲ್ಲಿ ತಗ್ಗಿಸಿಕೊಂಡು ದೀನ ಭಯ ಭಕ್ತಿಯ ಜೀವಿತವನ್ನು ಕಲಿತುಕೊಂಡು ಆತ್ಮಾನುಸಾರವಾಗಿ ನಡೆಯುವಂಥವ್ರು ನಾವಾಗಿದ್ದರೆ ಆತನನ್ನು ನಾವು ಹೆಂಗೆ ಕಾಣ್ತೀವಿ ರೀ? ಆತನ ಸಂಗಡ ಹೋಗುವುದಕ್ಕಾಗಿ ಕರೆಯಲ್ಪಟ್ಟವರು ಉಪಾದಿಯಲ್ಲಿ ನಾವು ಕಾಣಿಸ್ತಾ ಇರ್ತೀವಿ ಪ್ರೇಯರ್. ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇಯರೇ, 2 ಕುರುಡರು 2 ಶಿಷ್ಯರು, ಇಡೀ ಲೋಕ ಆತನನ್ನು ಕಾಣಲಿಕ್ಕಿದೆ. ಆ ಸಮಯದಲ್ಲಿ ನಮ್ಮ ಜೀವಿತ ಹೆಂಗಿರಬೇಕು, ಯಾವ ರೀತಿಯಲ್ಲಿರಬೇಕು? ನಾವು ಆತನನ್ನು ಕಾಣುವವರಾಗಿ ಇರಬೇಕು ಹೊರತಾಗಿ, ಆತನನ್ನು ಹಿಂಬಾಲಿಸುವವರಾಗಿ ಇರಬೇಕು ಹೊರತಾಗಿ, ಆತನ ಸಂಗಡ ಒಂದು ಒಳ್ಳೆಯ ಸಂಬಂಧ, ನಿಕಟ ಸಂಬಂಧ ಉಳ್ಳವರಾಗಿ ನಾವು ಇರಬೇಕು ಹೊರತಾಗಿ ನಾವೇನಾಗಿರಬಾರ್ದು ರೀ? ಲೋಕಸ್ಥರ ರೀತಿಯಲ್ಲಿ ಇರುವಂಥವರು ಆಗಬಾರ್ದು. ಅಪನಂಬಿಕೆ ಕಣ್ಣುಗಳು ಆತನನ್ನು ದೂಷಿಸುವಂಥ ಒಂದು ಸ್ಥಿತಿ ನಮ್ಮ ಜೀವಿತದಲ್ಲಿ ಇರಬಾರ್ದು. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಯಾವ ರೀತಿಯಾಗಿ ಆದಾಮ ಅವ್ವಳು ಅವರು ಈ ಲೋಕದ ಕಣ್ಣುಗಳುಳ್ಳವರಾಗಿ, ಆ ಒಂದು ಸೈತಾನನ ಆಲೋಚನೆಯನ್ನು ಒಪ್ಪಿಕೊಂಡವರಾಗಿ, ಅವರು ತಮ್ಮ ಕಣ್ಣುಗಳನ್ನು ಯಾವ ರೀತಿಯಾಗಿ ದೇವರು ಹೇಳಿರ್ತಕ್ಕಂಥ ಮುಟ್ಟಬೇಡ ಎಂಬುದಾಗಿ ಹಣ್ಣನ್ನು ಮುಟ್ಟಿ ಅವರು ತೆಗೆದುಕೊಂಡಂಥ ಹಣ್ಣನ್ನು ಅವರು ತಿಂದಾದ ಮೇಲೆ ಅವರ ಕಣ್ಣುಗಳು ಎಂತಹ ಕಣ್ಣುಗಳಾದವು? ದೇವರನ್ನು ನೋಡದ ಕಣ್ಣುಗಳಾದವು, ಅಪನಂಬಿಕೆ ಕಣ್ಣುಗಳಾದವು, ಶಾಪವನ್ನು ಪಾಪವನ್ನು ಲೋಕಕ್ಕೆ ತಂದಂಥ ಕಣ್ಣುಗಳಾಗಿ ಅವರ ಕಣ್ಣುಗಳು ಬದಲಾದವು. ಆದರೆ ಇವತ್ತು ನಮಗಾದರೂ ಕ್ರಿಸ್ತನೊಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಆತನೇ ಈ ಲೋಕಕ್ಕೆ ಇಳಿದು ಬಂದು ಯಾವೊಂದು ಯಜ್ಞ ಲೋಕದಲ್ಲಿ ಆಗಬೇಕಾಗಿತ್ತು, ಯಾವೊಂದು ಸತ್ಸಂಬಂಧ ಪುನಃ ಕೂಡಿಸಲ್ಪಡಬೇಕಾಗಿತ್ತು, ಅದನ್ನು ಆತನು ಕೂಡಿಸಿದ್ದಾನೆ. ಪ್ರಿಯಳೇ, ಈ ಸಮಯದಲ್ಲಿ ಕುರುಡರೋಪಾದಿಯಲ್ಲಿ ನೀವಿದ್ದೀರಿ ಅನ್ನೋ, ದೇವರನ್ನು ನೋಡಲಾರದಂಥ ಕುರುಡರು. ದೇವರ ಸಂಗಡ ಇದ್ದಾಗಲೂ ಕೂಡ ಯಾವುದೋ ಒಂದು ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಜರುಗಿದಾಗ ಆತನನ್ನು ಕಾಣಲಾರದೆ, ನೋಡಲಾರದೆ ಭಕ್ತಿಯ ಜೀವಿತವನ್ನು ಬಿಟ್ಟು ಹೋದಂಥ ಸ್ಥಿತಿಯಲ್ಲಿ ನೀವಿದ್ದೀರಿ ಅನ್ನೋ ಸಮಯದಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಭಕ್ತಿಯ ಜೀವಿತ ಯಾವ ರೀತಿಯಾಗಿದೆ?
ಇವತ್ತಿನ ದಿವಸ ಆತನು ಮುಂದೆ ಬರಲಿಕ್ಕಿದ್ದಾನೆ. ಎರಡನೇ ಸಾರಿ ಆತನು ಬರುವಾಗ ನಾವು ಆತನಿಗೆ ಮೆಚ್ಚುಗೆಯಾದಂಥ ಸ್ಥಿತಿಯಲ್ಲಿ ಇರುವಂಥದ್ದೇ ಆದರೆ ನಾವು ಆತನನ್ನು ನೋಡಿ ಸಂತೋಷ ಪಡ್ತೀವಿ. ಒಂದು ವೇಳೆ ನಾವು ಆತನಿಗೆ ವಿರುದ್ಧವಾಗಿ ನಾವು ಜೀವಿಸಿದ್ದೇ ಆದರೆ, ಆತನ ಮಾತುಗಳಿಗೆ ನಾವು ತಪ್ಪಿ ನಡೆದಿದ್ದೇ ಆದರೆ, ಆತನಲ್ಲಿ ಸ್ಥಿರವಾಗಿ ನಿಲ್ಲಲಾರದೆ ಜೀವಿಸುವಂಥವ್ರು ನಾವು ಆದರೆ, ಚಂಚಲ ಮನಸ್ಸುಳ್ಳವರು ನಾವು ಆಗಿರುವಂಥದ್ದೇ ಆದರೆ, ಖಂಡಿತವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಅವರು ಆತನನ್ನು ನೋಡಿ ಎದೆ ಬಡ್ಕೊಳ್ತಾರೆ. ಅಯ್ಯೋ, ನಾವು ಇದೇನು ಸುಳ್ಳೇನೋ ಅನ್ಕೊಂಡಿದ್ವಿ, ಇದೇನೋ ಈ ರೀತಿಯಾಗಿ ಆಗಲ್ವೇನೋ ಅನ್ಕೊಂಡಿದ್ವಿ, ಆದರೆ ನಿಜವಾಗ್ಲೂ ಯೇಸು ಸ್ವಾಮಿ ಬಂದ್ಬಿಟ್ನಲ್ವಾ, ಈ ಲೋಕಕ್ಕೆ ನ್ಯಾಯ ತೀರಿಸ್ತಾನಲ್ವಾ, ಏನೆಲ್ಲ ಘಟನೆಗಳು ನಡೀತಾವೇನೋ, ಆ ಸಮಯದಲ್ಲಿ ನನ್ನ ಪರಿಸ್ಥಿತಿ ಏನಾಗುತ್ತೇನೋ ಅಂತೇಳಿ ಅನೇಕರು ಎದೆ ಬಡ್ಕೊಳ್ತಾರೆ. ಸಹೋದರಿ, ಇವತ್ತಿನ ದಿವಸ ಸತ್ಯವೇದ ನಮ್ಮ ಸಂಗಡ ಮಾತಾಡ್ತಾ ಇದೆ. ಇವತ್ತು ನಿನ್ನ ಕಣ್ಣುಗಳು ತೆರೆಯಲ್ಪಡಬೇಕಾಗಿದೆ. ನಿನ್ನ ಕಣ್ಣುಗಳು ತೆರೆದು ದೇವರನ್ನು ನೋಡುವಂಥ ಕಣ್ಣುಗಳು ನಿನ್ನದಾಗಿದೆನಾ? ಒಂದು ಸಾರಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಇಬ್ಬರು ಕುರುಡರು ಯೇಸು ಸ್ವಾಮಿಯನ್ನು ಅವರು ನೋಡಿದರು, ಆತನ ಹಿಂದೆ ಅವರು ಹೋದರು. ಈ ಇಬ್ಬರು ಶಿಷ್ಯರು ಯೇಸು ಸ್ವಾಮಿ ಸಂಗಡ ಇದ್ದು ಆತನು ಆ ಒಂದು ಕಾರ್ಯ ಮಾಡಿದಾಗ, ರೊಟ್ಟಿ ಮುರಿದು ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿದಾಗ, ಆತನನ್ನು ಗುರುತಿಡಿದ ಮೇಲೆ, ಆತನ ಮಾಯವಾದ ಮೇಲೆ ಅವರು ನಂಬಿಗಸ್ತರಾಗಿ ಜೀವಿಸಿದರು. ಆತನ ಕುರಿತಾಗಿ ಸಾಕ್ಷಿ ಹೇಳಿದರು. ಯೇಸು ಎದ್ದಿದ್ದಾನೆ ಎಂಬುದಾಗಿ ಬಲವಾದಂಥ ಸಾಕ್ಷಿ ಹೇಳಿದರು. ಇವತ್ತು ನನ್ನ ಜೀವಿತ ಏನಾಗಿದೆ? ಅವರ ಕಣ್ಣುಗಳು ತೆರೆದಾದ ಮೇಲೆ ಅವರು ದೇವರಿಗಾಗಿ ಜೀವಿಸಬೇಕೆನ್ನುವಂಥ ಒಂದು ಮನಸ್ಥಿತಿ ಉಳ್ಳವರಾಯಿತು. ಅವರ ಒಂದು ರಕ್ತ ಅವರಲ್ಲಿ ಕುದಿಯಿತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನಿನ್ನ ಜೀವಿತ ಏನಾಗಿದೆ? ಒಂದು ಸಾರಿ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರು, ನಿಮಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವ ಹಾಗೆ ಸ್ವಾಮಿ ಸಹಾಯ ಮಾಡಪ್ಪ. ದೇವ, ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತೇವಪ್ಪ, ಯಾವ ವಿಷಯದಲ್ಲಿ ಸ್ವಾಮಿ ನಾವು ತಪ್ಪಿ ಹೋಗಲಾರ್ದಾಗೆ, ಬಿದ್ದು ಹೋಗಲಾರ್ದಾಗೆ, ಸೋತು ಹೋಗಲಾರ್ದಾಗೆ ನಿನ್ನಲ್ಲಿ ಸ್ಥಿರವಾಗಿ ನಿಂತುಕೊಂಡು ಸ್ವಾಮಿ ನೀನು ಕೊಡಲಿಕ್ಕಿರ್ತಕ್ಕಂಥ ಸ್ವಾಮಿ ಮಹಿಮೆಯ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕಾಗುವ ಹಾಗೆ ಕರ್ತನೆ ದೇವರೇ, ನಾವು ಈ ಲೋಕದವರಲ್ಲ, ಪರಲೋಕ ಸಂಸ್ಥಾನದವರು ಎಂಬುದಾಗಿ ಸ್ವಾಮಿ ಸಂಪೂರ್ಣವಾಗಿ ಅವಗಾಹನೆ ಉಳ್ಳವರಾಗಿ ಜೀವಿಸಲಿಕ್ಕಾಗುವ ಹಾಗೆ ಸಹಾಯ ಮಾಡಿ ನಡೆಸಬೇಕೆಂಬುದು ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ, ವಿಶೇಷವಾಗಿ ಸುವಾರ್ಥ ಸೇವೆಗೋಸ್ಕರವಾಗಿ ಸ್ವಾಮಿ ಪ್ರಯಾಸಪಟ್ಟು ಸ್ವಾಮಿ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಹೋದರ ಅಮರೇಶ್ ಮತ್ತು ಅವರ ಸಹೋದರರು ಮತ್ತು ಅವರ ಅತ್ತಿಗೆ ಮತ್ತು ಅವರ ಮಕ್ಕಳೆಲ್ಲರೂ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರನ್ನ ಹೆಸರಿಡಿದು ನೀವು ಆಶೀರ್ವಾದ ಮಾಡಿ ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡರ್ಕು ಸಂದಿದ್ದೇವೆ ಪರಮ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ನನ್ನತಿ ನಡೆಸಲಿಕ್ಕೆ, ಅಲಂಕರಿಸಲಿಕ್ಕೆ, ಬಲಪಡಿಸಲಿಕ್ಕೆ ಕೂಡಿ ಬಂದರೆ ಇವರ ಸಂಗಡಲ್ಲಿ ಸಕಲ ಸದ್ಭಕ್ತರ ಸಂಗಡಲ್ಲಿ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಗಡಲ್ಲಿ ಸದಾಕಾಲ ನೆಲೆಗಿರಲಿ ಸ್ವಾಮಿ, ಆಮೇನ್. ಯೇಸು ರಕ್ತಕ್ಕೆ ಜಯ.